ಇದೀಗ ವಾಸುದೇವ ರಂಗಭಟ್ರ ಆಲೋಚನೆ. ಯಾಕಂದರೆ ಬೆಳಿಗ್ಗೆನೇ ಇದ್ದಿದ್ರೆ ಸರಿ ಆಗ್ತಿತ್ತು. ಹಾಂ ಹಾಂ ಇದು ಅಂದರೆ ನಮಗೆ ಗೊತ್ತಿದ್ದು ನಮ್ಗೆ ತಿಳಿದೇ ಇದ್ದದ್ದು ಹೇಳೋದು ದೊಡ್ಡದಲ್ಲ. ಈಗ ಈ ಕಮ್ಮಟಕ್ಕೆ ಒಂದು ಲಾಭ ಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದರು. ನಾನು ಬೆಳಗಿಂದ ಹೇಳ್ತಾ ಇದ್ದೆ, ನಿನ್ನೆಯಿಂದ ಹೇಳ್ತಾ ಸಾತ್ವಿಕಾಭಿನಯ ಅದನ್ನು ಎಂತ ಹೇಳೋದು ಮಾರೆ ಅಂತ. ಅಂದರೆ ಹೇಳೋಕ್ಕಾಗದೇ ಇರೋ ಅದೀಗ ನಿನ್ನೆಯಿಂದಲೂ ಈಗ ಇವರೆಲ್ಲರೂ ಹೇಳ್ತಾ ಇರೋದು ಅದೇ. ಹೇಳೋಕ್ಕಾಗೋದಿಲ್ಲ ಅನ್ನೋದನ್ನೇ 2 ದಿವಸ ಕಳೆದ್ರು. ಇನ್ನು ಹೇಳೋಕ್ಕಾಗಿದ್ರೆ ಇವರು ಎದುರೇ ಒಪ್ಕೇಡಿಯ. ಆದರೆ ಈ ಬಗ್ಗೆ ಯೋಚನೆ ಮಾಡುವ ಕಾಲ ಅಂತೂ ಹೌದು. ಯಾಕೆಂದರೆ ತುಂಬ ಜನ, ನಾನು ಬೆಳಿಗ್ಗೆ ಹೇಳಿದ್ದೀನಿ ಯಕ್ಷಗಾನ ಹಾಳಾಯಿತು ಮತ್ತೊಂದು, ಅದು ನಮ್ಮ ಪಾಲಿಗೆ. ಅಂದರೆ ನಾನು ನಿಮ್ಮ ಹತ್ರನೂ ಎಷ್ಟೋ ಸಾರಿ ಹೇಳಿದೆ, ಮುಂದಿನ ಜನಾಂಗಕ್ಕೆ ಹೀಗೆ ಹೋಗುವುದು. ಮತ್ತು ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಇದು ಪ್ರಶ್ನಿಸಬೇಕಾದ ವಿಷಯಗಳು ಅಂತ. ಅಂದರೆ ಹಾಳಾಯಿತು ಅನ್ನೋದು ಸುಲಭದಲ್ಲಿ ಹೇಳಿಬಿಡ್ಬೋದು. ಸರಿ ಮಾಡಲಿಕ್ಕೆ ಏನು ಮಾಡಬೇಕು? ಮೊದಲಿಂದೇ ತಂದು ನಿಲ್ಸೋಕ್ಕಂತೂ 100ಕ್ಕೆ 100 ಆಗೋದಿಲ್ಲ. ನಾವು ಪರಿಷ್ಕಾರ ಹೊಂದಿದವರೇ. ನಾವು 76ರಲ್ಲಿ ಮಾಡಿದ್ದು 80ರಲ್ಲಿ ಮಾಡಲಿಲ್ಲ, 80ರಲ್ಲಿ ಮಾಡಿದ್ದು 90ರಲ್ಲಿ ಮಾಡಲಿಲ್ಲ, 90ರಲ್ಲಿ ಮಾಡಿದ್ದು 200ರಲ್ಲಿ 2000ರಲ್ಲೂ ಮಾಡಲಿಲ್ಲ, ಬಿಡುವ ಟೈಮಲ್ಲಂತೂ ಮಾಡೇ ಇಲ್ಲ. ಅಂದರೆ ಅದು ಹಂತ ಹಂತವಾಗಿ ಮೇಲೆ ಹೋಗಿರೋದು. ಇಲ್ಲಿ ಸಾತ್ವಿಕಾಭಿನಯವನ್ನು ಕಂಡ ಮೇಲೆ ನಾವು ಬೇಗ ಬೇಗ ಮುಂದೆ ಹೋಗಿದ್ದೀವಿ ಅನ್ನೋದು ಸ್ಪಷ್ಟ. ಇದು ಮೊದಲು ಅರ್ಥ ಆಗಬೇಕು ಒಬ್ಬ ಕಲಾವಿದನಿಗೆ. ನಾನು ಎಷ್ಟೋ ಬಾರಿ ಕುಣಿಯುವಂಥ ಕಲಾವಿದರಿಗೆ 4 ಜನ್ಮಕ್ಕೂ ಇದನ್ನು ನನಗೆ ಕಲಿಯೋಕ್ಕಾಗೋದಿಲ್ಲ, ಅದು ದೊಡ್ಡದಲ್ಲ. ಆದರೆ ಇನ್ನು 4 ಜನ್ಮ ನೀವು ಕಲಿಯೋದು ಬೇಡ, ಅಷ್ಟು ಕುಣಿತ ಇದೆ ಈಗ ಸಾಕು. ಕುಣಿತಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳಿದ್ದೇನು ಕೇಳೋದಿಲ್ಲ. ಯಾಕಂದರೆ ಅವ್ರ ಬಂಡವಾಳವೇ ಅದು. ಅದಕ್ಕೆ ಈಗ ಇವರೇ ನಮ್ಮ ML ಸಾಮಗ್ರಿ ಹೇಳಿದರು, ಪಡ್ರೆ ಅವರು. ನಾನು ನೋಡಿದ್ದೀನಿ ಅದನ್ನು. ಪಡ್ರೆ ಅವರು ಅಭಿನಯವನ್ನು ಯುಕ್ತವಾದಂಥ ಇದನ್ನು ಮಾಡ್ತಿದ್ದರು. ಇದನ್ನು ಗಣೇಶ್ ಅವರು ಆವಾಗಲೇ ನನ್ನ ದಿನ ಗಡ್ಗ ದೀಮ್ ಅಂತ ಹೇಳುವಾಗ ನಾನು ಆ ಪಾತ್ರದೊಟ್ಟಿಗೆ ಸಂವಾದ ಮಾಡ್ತಿದ್ದೆ. ಅಭಿನಯ ಇವರು ಹೇಳುವ ಯಾವುದೇ ಶಾಸ್ತ್ರಬದ್ಧವಾದ ಮುದ್ರೆಗಳನ್ನು ಚಾರಿಗಳನ್ನು ನಾನು ತಂದಿಲ್ಲದೆ ನನಗೆ ನೆನ್ಪಿಟ್ಕೊಂಡು ಮಾಡುವಂಥದ್ದಿಲ್ಲ. ಆದರೆ ಕುಣಿತವನ್ನು ಅದಕ್ಕೆ ಕರಗಿಸ್ತಿದ್ದೆ. ಕುಣಿತದ ಇಷ್ಟುದ್ದಲ್ಲ ನನ್ನ ಹತ್ರ ಸಾಧ್ಯವೂ ಇಲ್ಲ. ಕುಣಿದ್ರು ನಾನು ಕುಣಿಯೋದು ಇಲ್ಲ. ಆದರೆ ಆ ಕುಣಿತವನ್ನು ಕೂಡ ಅಭಿನಯದಲ್ಲಿ ಕರಗಿಸಿ ಮತ್ತೆ ಮುಂದಿನ ಪದ್ಯಕ್ಕೆ ಹೋಗ್ತಿದ್ದೆ. ಅದು ಮೊದಲೇಗಾರ ಅದೆಲ್ಲ ಮೇಳದಲ್ಲಿ ಈಗಲೂ ಮಾಡುವಂಥ ಪರಿಪಾಠಗಳು. ಅಂದರೆ ಎಷ್ಟು ಉದ್ದ ಎಷ್ಟು ಅಳತೆ ಅನ್ನೋದು ಹಿಂದಿನವ್ರಿಗೆ ಗೊತ್ತು. ಈಗ ಒಂದು ವೇಷ ಬಂದ ಮೇಲೆ ಇಷ್ಟು ಕುಣಿತ ಇಷ್ಟು ಅಭಿನಯ ಮಾಡಬೇಕು ಅಂತ ಬಂದದ್ರಿಂದ ಅದನ್ನು ಹೇಗೆ ನಿವಾರಿಸ್ಬೋದು ಅಂದರೆ ಸಾತ್ವಿಕಾಭಿನಯದ ಬಗ್ಗೆ ಗಮನ ತರಿಸಿದರೆ ಅದು ಅರ್ಧಕ್ಕರ್ಧ ಅದರ ಕಡಿಮೆ ಆಗತ್ತೆ ಒಂದು. ಮತ್ತು ಪಾತ್ರದ ಆಲೋಚನೆಯನ್ನು ಮಾಡಿಕೊಂಡ್ರೆ ಪಾತ್ರ ಅಷ್ಟು ಕುಣಿಬೇಕಾ ಅಂತ ಒಂದು ಆತ್ಮವಿಮರ್ಶೆಗೆ ಅವ ಒಳಗಾಗ್ತಾನೆ. ಅದರ ಅರ್ಥ ಅವ ಪಾತ್ರಧಾರಿ ಆಗ್ತಾನೆ. ವೇಷಧಾರಿ ಹೋಗಿ ಒಂದು ಪಾತ್ರದ ಒಳಗೆ ಪರಕಾಯ ಮಾಡಿದಾಗ ಆ ಕುಣಿತ ಬೇಡ ಅಂತ ಅವನಿಗೇ ಅನ್ನಿಸ್ತದೆ. ಅವನಿಗೆ ಅನಿಸಿದ ಮೇಲೆ ಬೇರೆಯವ್ರು ಹೇಳುವ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಈಗ ML ಸಮಗ್ರ ಅಲ್ಲ, ಇವರು ಯಾರು ಹೇಳಿದ್ರಲ್ಲ ಅಭಿನಯ, ಇದನ್ನು DJ ಹೆಗಡೆ ಅವ್ರು ಹೇಳಿದ್ದು, ಅದು ಮಾಡ್ಬೋದಾ ಇದು ಮಾಡ್ಬೋದಾ, ಕಲ್ಪನೆಗಳನ್ನು ಕೊಡ್ಬೋದು. ಈ ತುಂಬ ನೃತ್ಯ ಮಾಡೋದಕ್ಕಿಂತ ಅದು ಅಡ್ಡಿಲ್ಲ. ಆದರೆ ಅಲ್ಲೂ ಕೂಡ ಎದುರು ಪಾತ್ರದ ಪ್ರತಿಕ್ರಿಯೆ ಇದ್ದರೆ ಅದು ಕುಜೀವ ಬರುತ್ತೆ. ಮತ್ತು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಶಕ್ತಿ ಬೇಕು. ಅಂದ್ಕೊಂಡ ಹಾಗೆ ಅಂದರೆ ಪ್ರತಿಕ್ರಿಯೆ ಕೊಡುವುದು ಅಭಿನಯದಿಂದ ಅದು ಸಾತ್ವಿಕದಿಂದಲೇ ಕೊಡಬೇಕು, ಬೇರೆ ದಾರಿಯೇ ಇಲ್ಲ. ನಿಮ್ಮ ಅಭಿನಯ ಇರಲಿ ಕುಣಿತ ಇರಲಿ ಎಂತ ಇದ್ದರೂ ಪ್ರತಿಕ್ರಿಯೆ ಕೊಡುವವನಿಗೆ ಅದು ಸಂಬಂಧ ಇಲ್ಲ. ಅವನು ಸಾತ್ವಿಕ ಇದ್ದರೆ ಮಾತ್ರ ಪ್ರತಿಕ್ರಿಯೆ ಕೊಡಬಲ್ಲ. ಹೋ ಹೂ ಅದಲ್ಲ ನಾಡುದು. ಅವನ ಮಾಡಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಕೊಡುವಂಥದ್ದು ಇದೆಯಲ್ಲ, ಅದು ಸಾತ್ವಿಕ ಇದ್ದರೆ ಮಾತ್ರ ಕೊಡೋಕ್ಕೆ ಶಕ್ತ. ಅವನಿಗೆ ತುಂಬ ಅಭಿನಯ ಬರುತ್ತೆ ಅಂದರೆ ಅಲ್ಲೇನು ಮಾಡೋಕ್ಕಾಗೋದಿಲ್ಲ. ಅವನಿಗೆ ಕುಣಿಯೋನು ಮಾಡ್ಯಾನು. ಇದಕ್ಕೆ ವಾಕ್ಯಾರ್ಥ ಅಭಿನಯ ಅಂತ ಗಣೇಶವರಿಂದ ಕಲ್ತದ್ದು. ನಮಗೇನು ಇದೆಲ್ಲ ಎಂಥದ್ದು ಗೊತ್ತಿಲ್ಲ, ನಮಗೆ ಯಾವುದು ಅದೆಲ್ಲ ಆವಾಗ ಏನೂ ಗೊತ್ತು. ಇಡೀ ವಾಕ್ಯ ಏನು ಹೇಳುತ್ತೆ ಅನ್ನೋದು ನಾವು ಮಾಡಿದರೆ ಅದು ಔಚಿತ್ಯವಾಗಿರುತ್ತೆ.
ಈಗ ನೃತ್ಯ ಮಾಡುವವನಿಗೆ ಅದು ಗೊತ್ತಾಗ್ಬಿಟ್ರೆ ಅವ ಅಷ್ಟು ಕುಣಿಯೋದಿಲ್ಲ ಅಂತ ನಂದು ಗ್ಯಾರಂಟಿ ಕೊಡ್ತೇನೆ. ಯಾಕಂದರೆ ಅವನಿಗೆ ಕುಣಿಯಕ್ಕೆ ಬರುತ್ತೆ, ಅದು ಸಮಸ್ಯೆ ಇಲ್ಲ ಅವನಿಗೆ. ವಾಕ್ಯಾರ್ಥಾಭಿನಯವನ್ನು ಪೋಣಿಸಬೇಕು ಅಂತ ಹೇಳಿದಾಗ 50 ಭಾಗ ಕುಣಿತ ಸತ್ತು ಹೋಗುತ್ತೆ, ಅಲ್ಲ ಇಲ್ಲೂ ಆಗತ್ತೆ. ಆವಾಗ ಈಗ ಪಡ್ರೆಯವರು ಮಾಡಿದಂಥದ್ದಕ್ಕೆ ಜೀವ ಕೊಡುವ ಆಲೋಚನೆಯನ್ನು ಮಾಡ್ತಾನೆ ಅವನು. ಜೀವ ಕೊಟ್ಟಾಗ ಏನಾಗತ್ತೆ, ಇನ್ನೊಂದು ಅಭಿನಯದ ಒಂದು ಹೊರಗಿನಿಂದ ತಂದು ಸೇರಿಸಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ. ನಾನು ನೋಡಿದ್ದೀನಿ ಪಡ್ರೆಯವರು ತುಂಬ ಕಾಲು ಕೈ ಎಲ್ಲದೂ ಪಾತ್ರವನ್ನು ಮಾಡ್ತಾರೆ, ಎಲ್ಲದೂ ಸರಿ. ಆದರೆ ಸಾತ್ವಿಕ ಅನ್ನೋದು ತುಂಬಿಸ್ಕೋಬೇಕಂದ್ರೆ ಇದೆಲ್ಲ ಆಟೋಮೆಟಿಕ್ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಸಾತ್ವಿಕ ತುಂಬಿದರೆ ಅದು ಕಡಿಮೆ ಆಗುತ್ತೆ. ಈ ಸತ್ಯ ತಿಳಿದಿದ್ರೆ ತುಂಬ ಸುಲಭ. ಹಠ ಕಟ್ಟಿ ನೀವು ಕುಣಿಬೇಡ ಹೆಚ್ಚು ಅಂತ ಹೇಳಿದ್ರೆ ಅವನು ಮತ್ತೆರಡು ಜಾಸ್ತಿ ಕುಣಿದು ಬರ್ತಾನೆ ಆ ದಿವಸ. ನೀವು ಅದಕ್ಕಿಂತ ಅಲ್ಲ, ನ್ಯಾಚುರಲ್ ನನಗಿದ್ದ ತೊಡಕು ಅದೇ ಆಗಿತ್ತು. ನೀವು ಮಂಟಪರ ಹೆಚ್ಚು ಚಿಟ್ಟಾಣಿಯವರೇ ಎಷ್ಟೋ ಸರಿ ಮಂಟಪರ ನೀವು ನನಗೆ ಈಗ ಆಗೋದಿಲ್ವ, ನನ್ನ ಮೋಹಿನಿ ಎಲ್ಲ 10-15 ಆಯಿತು, ನೀವೊಂದು ಬಂದು ನಾನೊಂದು ಮುದುಕಾದೆ ಅಂದರೆ ನಾ ಹೆಚ್ಚು ಕುಣಿಯೋನು ಅಂತ. ಅಂದ್ರೆ ನನ್ನನ್ನು ಟಿಂಗಲ್ ಮಾಡಿದ್ದಲ್ಲ ಅವರು, ಹೆಚ್ಚು ಕುಣಿಬೇಡ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ನನ್ನ ಮೋಹಿನಿ ಎಲ್ಲ ಜಬ್ಬಾಗಿ ಹೋಯ್ತು ಮಾರೆ, ನೀ ಬಂದು ನಾನೊಂದು ಜಬ್ಬ ಬೇಡ ಅಂತ. ನಾನು ಕುಣಿತಿರ್ಲಿಲ್ಲ ಆ್ಯಕ್ಚುಲಾಗಿ. ಅವ್ರು ಕುಣಿದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ನಾನು ಫೋಸು ಕುಣಿತ ಚಲನೆ ಎಲ್ಲ ಮಾಡ್ತಾಯಿದ್ದು. ನನ್ನ ಪದ್ಯಗೆ ನಿಮ್ಗೆ ಗೊತ್ತಲ್ಲ, ಭಸ್ಮಾಸುರ ಮೋಹಿನಿಗೆ ಏನು ಪದ್ಯ ಇದೆ, ಏನು ಜೀವ ಇದೆ, ಏನೂ ಇಲ್ಲ. ಸಾತ್ವಿಕಾಭಿನಯವನ್ನು ಎಲ್ಲೆಲ್ಲಿ ಹುಡುಕೋಕ್ಕಾಗತ್ತೋ, ಎಲ್ಲೆಲ್ಲಿ ತಗೊಳಕ್ಕಾಗತ್ತೋ ಅಲ್ಲೆಲ್ಲ ತಗೊಂಡು ನಾವು ಸೇರಿಸ್ಬೇಕಾದ್ದು ಕಲಾವಿದನ ಶಕ್ತಿ. ಅದು ನನ್ನ ಪದ್ಯವೇ ಆಗಬೇಕು ಅಂತಿಲ್ಲ. ಅದಕ್ಕೆ ಪ್ರತಿಕ್ರಿಯೆ ಕೂಡ ತುಂಬ ಇಂಪಾರ್ಟೆಂಟ್. ಪ್ರತಿಕ್ರಿಯೆ ಕೊಟ್ಟ ತಕ್ಷಣ ಎದುರುಗಡೆ ಮಾಡುವ ಒಂದು ಫೇಲ್ ಆಗಲ್ಲ. ಇದು ಕುಣಿಯುವವನಿಗೆ, ತುಂಬ ಬಿಡ್ತಿಕೆ ಹಾಕುವವನಿಗೆ ತಿಳಿದಿರಬೇಕು. ಭಾಗವತ 10 ಸಾರಿ ಹೇಳಿದ ಅಂತ ಅಥವಾ 10 ಸಾರಿ ಹೇಳಿಸೋದು ಎರಡೂ ತಪ್ಪು. ಕಥಾಭಾಗಕ್ಕೆ ಎಷ್ಟು ಉದ್ದ ಬೇಕು, ಎಷ್ಟು ಉದ್ದ ಮಾಡಬೇಕು, ಎಲ್ಲದು ಒಂದು 6 ಗಂಟೆ ಪ್ರೋಗ್ರಾಮ್ ನಿಲ್ಲಿಸ್ಬೇಕು, 3 ಗಂಟೆ ನಿಲ್ಲಿಸ್ಬೇಕು ಅನ್ನುವಾಗೆಲ್ಲ ಒಂದಿಷ್ಟು ಕಡಿತಗಳು ಆಗತ್ತೆ. ಅಷ್ಟರೊಳಗೆ ಸಾಂದ್ರವಾಗಿ ಗಣೇಶವ್ರ ಭಾಷೆ ಇದು, ನಮ್ಮದಲ್ಲ ಇದು, ಅದನ್ನು ಹಾಕಿ ಒತ್ತಿ ಕೊಟ್ಬಿಡ್ಬೇಕಾಗತ್ತೆ. ಇಷ್ಟೆಲ್ಲ ಹೇಳುವ ನಾನೇನು ಭಾರಿ ಚಂದ ಮಾಡಿದ್ದೆ ಅಂತಲ್ಲ, ಬೇಡ್ದಿದ್ದು ಹೊರಗೋಗಿಯೇ ಹೊರಗಿಂದ ಒಳಗಿಂದ ತುಂಬಿಸ್ಕೊಂಡಿರೋದು. ಇನ್ನು ಈಗ ಅಲ್ಲಿ ದಿವಿತ್ ಹೇಳಿದರು, ನಾನು ಭಾಳ ಹಿಂದೆ ಅವ್ರು ತುಂಬ ಬ್ಯುಸಿ ಇದ್ದರು ಕೇಂದ್ರದಲ್ಲಿ, ಯಾರು ಸಂಜೀವ ಸುವರ್ಣರು. 15 ದಿವಸ ನನಗೆ ಯಕ್ಷದರ್ಪಣಕ್ಕೆ ಅವರು ಟ್ರಯಲ್ ಕೊಟ್ಟಿದ್ರು. ಎಷ್ಟು ಕೇಳಿದರೆ 2 ಸಾರಿ ಪ್ಯಾಂಟು ಮತ್ತು ಶರ್ಟನ್ನು ಹಿಂಡಿದರೆ 1 ಲೀಟ್ರ್ ಬೆವರು ಕಲಾಕೇಂದ್ರಕ್ಕೆ ಹಾಕಿ, ಅವರೇ ಪ್ರತ್ಯಕ್ಷದರ್ಶಿ. 2 ಸಾರಿ ಸ್ನಾನ ಮಾಡ್ತಿದ್ದೆ. ಅಷ್ಟು ಅವ್ರು ನನ್ನನ್ನು ಇದಕ್ಕೆ ತಿದ್ದಿದ್ದಾರೆ, ರಂಗಚಲನೆಗೆ, ಇದಕ್ಕೆ. ಮತ್ತೆ ನಾವು ಬದಲಾಯಿಸ್ಕೊಂಡಿದ್ದೀವಿ, ಅದು ಬಿಡಿ. ಅದೀಗ ಬದಲಾವಣೆ ಅನ್ನೋದು ಇವತ್ತು ಮಾಡಿದ್ದು ನಾಳೆಗೆ ಇರೋದಿಲ್ಲ, ಯಕ್ಷಗಾನದ ಸ್ವರೂಪ ಅದು. ಅವ್ರಿಗೆ ಆವತ್ತು ಒಂದು ಸಾರಿ ಹೇಳಿದೆ, ನೀವು ಎಂಥದಾರು ಮಾಡಿ ಸುಂದರಿ ಅವ್ರ ಹತ್ರ ಬನ್ನಿ ಮಾರ್ರವ, ನಮ್ಮನೆಗಿರಿ 15 ದಿವಸ ಒಂದಿಷ್ಟು ಆಕಾಶಚಾರಿ, ಭೂಚಾರಿ, ಗ್ರೀವಾರೇಚಿಕ, ಕಣ್ಣಿನ ಚಲನೆ, ಅಂಗ ವ್ಯಾಯಾಮ ನಾ ಮಾಡಿದ್ದಿಷ್ಟೇ. ನಾನು ಇನ್ನೂ ಇವ್ರದ್ದು ಒಂದು ಕರಣು ದೇವರಾಣೆ ನಾನು ಕಲೀಲಿಲ್ಲ. ನಾ ಕಲಿಯೋದಿಲ್ಲ ಅಂತಲೇ ಹೇಳಿದ್ದೆ. ಸುಂದರಿ ಅವ್ರಿಗೆ ನಿಮ್ಗೆ ಗೊತ್ತಲ್ಲ, ನಾನು ಕಲಿಯೋದಿಲ್ಲ, ನಾನು ಯಕ್ಷಗಾನಕ್ಕೆ ಸೀಮಿತ. ಇದು ಯಕ್ಷಗಾನಕ್ಕೆ ಪೂರಕ. ಸಾಧ್ಯ ಆದರೆ ಇವರ ಸಹಕಾರ ಅಥವಾ ಇವರ ಶಿಷ್ಯರ ಸಹಕಾರ ತಗೊಂಡು ಯಾವುದಾದ್ರು ಒಂದು ಸಂಸ್ಥೆ ಒಂದು 15 ದಿವಸ ಅತ್ಯಂತ ಕುಣಿತಾರೆ ಅಂತ ಬಿರುದುಗಳಿತ್ತಲ್ಲ, ಅವರನ್ನು ಕಲಿಸಿದರೆ ಒಂದಷ್ಟು ಯಕ್ಷಗಾನ ಕುಣಿತಗಳು ಅತ್ಯಂತ ಸುಂದರ ಅಲ್ಲ, ಇನ್ನೂ ಬ್ಯೂಟಿ ಹೆಚ್ಚಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಇದನ್ನು ನನ್ನ ಲೆಕ್ಕದ ನಾನು ಅವ್ರಿಗೆ ಹೇಳಿದ್ದೆ ಅಲ್ವಾ ನಿಮಗೆ, ಅವ್ರಿಗೆ ಹೇಳಿದ. ಅವರು ತುಂಬ ಒತ್ತಡದಲ್ಲಿದ್ದರು ಆ ಟೈಮಲ್ಲಿ. ಬನ್ನಿ ಅಂದರೂ ಬರೋಕ್ಕಾಗಲಿಲ್ಲ ಅವ್ರಿಗೆ. ಆವಾಗ ಸಿಕ್ಕಾಪಟ್ಟೆ ಬ್ಯುಸಿ ಅವರು. ಸಾಧ್ಯ ಆದರೆ ಅವರು ಮಾಡ್ಬೋದು, ನೀವು ಮಾಡ್ಬೋದು. ಇವರಂತೂ ಸದಾ ಸಿದ್ಧವಾಗಿರ್ತಾರೆ. ತುಂಬ ಜನ ಕಲ್ತಿದ್ದಾರೆ. ಡ್ಯಾನ್ಸಲ್ಲಿ ಈ ಥರದ ಚಾರಿಗಳನ್ನೇ ಹಾಕಿದ್ದು ನಾವು ನೋಡಿಲ್ಲ, ಕರ್ಣಗಳು ಇಲ್ಲವೇ ಇಲ್ಲ. ಈಗ ಎಲ್ಲರೂ ಸಾಮಾನ್ಯವಾಗಿ ಕರ್ಣಗಳನ್ನು ಹಾಕಿ, ಈಗ ಅವ್ರು ಹೇಳಿದ್ದು ಸತ್ಯವೇ, ಈ ಭಾಗದಲ್ಲಿ ಇಲ್ಲ. ಯಕ್ಷಗಾನದವರು ಏನು ಯಕ್ಷಗಾನ ಬದಲಾಯಿಸೋದು, ಯಾರೂ ಬೊಬ್ಬೆ ಹೊಡೆಯೋದು ಬೇಡ ದಯವಿಟ್ಟು. ನೀವು ಅದಕ್ಕಿಂತ ಹೆಚ್ಚು ಬದಲಾವಣೆ ಆಗೋಗಿದೆ. ಈಗ ಸುಸ್ಥಿತಿಗೆ ತರೋದಕ್ಕೆ ನೃತ್ಯದಲ್ಲಾದರೂ ಒಂದು ವೈವಿಧ್ಯ ಇರುತ್ತೆ ಅಂತ. ಅದೇನು ದೊಡ್ಡದಲ್ಲ ಅಂತ. ಚಾರಿಗಳನ್ನೆಲ್ಲ ಬಳಸಿದ ತಕ್ಷಣ ಏನಾಗೋದಿಲ್ಲ, ಅದು
ಅಲ್ವಾ? ಏನು ಹೇಳ್ತೀರಿ? ನಾನು ಅದೇ ಹೇಳಬೇಕು ಅಂದ್ಕೊಂಡೆ. ನಮ್ಮ ಭರತನಾಟ್ಯದಲ್ಲೂ ಇಂಥದ್ದೇ ಆತಂಕಗಳು, ಪ್ರಶ್ನೆಗಳು ಇತ್ತು. ನಾನು ಹೇಳೋದು ಇಂಥ ಪ್ರಶ್ನೆಗಳು ಒಂಥರ ನಾವು ಇದನ್ನು ಯೂನಿವರ್ಸಲೈಸ್ ಮಾಡಬಹುದು. ಎಲ್ಲ ಕಲೆಗಳ ಪ್ರಕಾರಕ್ಕೂ ಇಂಥ ಪ್ರಶ್ನೆಗಳು ಬರುತ್ತೆ. ಯಾಕೆಂದರೆ ಇದು ಯಾವಾಗ ಆಗತ್ತೆ ಅಂದರೆ, ನೃತ್ಯವೇ ಭಿನ್ನ, ಅಭಿನಯವೇ ಭಿನ್ನ ಅಂಥ ಒಂದು ಕಾಲ್ಪನಿಕ ವೈರುಧ್ಯನ ಬೆಳೆಸ್ಬಿಟ್ಟಿರ್ತೀವಿ. ನೃತ್ಯ ಇರೋದೇ ಇದೆರಡೂ ಬೆರಕಾಗಿ ಅದು ಒಂದಾಗಿ ತೋರ್ತಾ ಇದೆ ಅಂತ ತೋರಿಸ್ಲಿಕ್ಕೆ ಅಂತ. ಹಾಗಾಗಿ ನೃತ್ಯದ ಪ್ರಕಾರಗಳಲ್ಲಿ ನೃತ್ಯ ಅಭಿನಯ ಭಿನ್ನ ಅಂತ ಅನಿಸ್ಬಾರ್ದು. ಅದು ಹೆಲ್ದಿ ನೃತ್ಯ ಅಂತ ನನಗೆ ಅನಿಸುತ್ತೆ. ಅದು ಹಾಗಾಗಬೇಕಂದ್ರೆ ಅದಕ್ಕೆ ಈ ಮಾರ್ಗ ಇಷ್ಟು ಒದಗಿ ಬಂದಿದೆ ಅಂತ ನನ್ನ ಅನುಭವದಲ್ಲೂ ನಾನು ಹೇಳ್ತೀನಿ. ಯಾಕೆಂದರೆ ನೃತ್ಯ ಭಿನ್ನ ಇರಬಹುದು, ಅದು ನೃತ್ಯ ಪ್ರಕಾರ ಅಂತ ಒಂದು ನಮ್ಮಲ್ಲಿ, ಫಾರ್ ಎಕ್ಸಾಂಪಲ್ ಭರತನಾಟ್ಯ ಇಟ್ಕೊಂಡೇ ಹೇಳ್ತೀನಿ, ಅನ್ವಯ ಮಾಡ್ಕೋಬೇಕು. ನಮ್ಮ ತಿಲ್ಲಾನ ಅಂತಿದೆ, ಒಂದು ಅಲ್ಲರಿಪು ಅಂತಿದೆ, ಒಂದು ಜತೀಸ್ವರ ಅಂತಿದೆ. ಅದರದ್ದು ಪ್ರಯೋಜನ ಏನಂದರೆ, ಭರತ 4ನೇ ಚಾಪ್ಟ್ರಲ್ಲಿ, ಕ್ಷಮಿಸಿ ಮತ್ತೆ ನಾನು ಶಾಸ್ತ್ರಕ್ಕೆ ಬರಬೇಕಾಗತ್ತೆ, ಯಾಕೆಂದರೆ ಅದು ಅಥೆಂಟಿಕೇಟೆಡ್ ಆಗಿದೆ ಅಂತ ಹೇಳಲಿಕ್ಕೋಸ್ಕರ ಅಷ್ಟೆ. ಯಾವ ಟೈಮಲ್ಲಿ ನೃತ್ಯ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬಾರ್ದು ಅಂತ ಒಂದಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ನ ಹೇಳಿದ್ದಾನೆ 4ನೇ ಚಾಪ್ಟರ್ ತಾಂಡವ ಲಕ್ಷಣದಲ್ಲಿ. ಅಲ್ಲಿ ಹೇಳ್ತಾನೆ ಅವನು, ನೃತ್ಯ ಮಾಡಬೇಕಾಗಿರೋದೇ ಸಂಭ್ರಮಕ್ಕೆ ಅಂತ. ಒಂದಷ್ಟು ಪಟ್ಟಿನೂ ಕೊಡ್ತಾನೆ. ಫಾರ್ ದ ಕಾರನೇಷನ್ ಆಫ್ ದ ಪ್ರಿನ್ಸ್, ಪುತ್ರ ಲಭ್ಯ ಆಯಿತು ಅಂತ ಹೇಳಿ, ಅಥವಾ ರಾಜ ಏನಾದರೂ ಗೆದ್ದು ಬಂದಾಗ, ಹೀಗೆ ಒಂದು ಸಂಭ್ರಮ. ಈ ಕಮ್ಯುನಿಟಿ ಡ್ಯಾನ್ಸಸ್ ಅಂತೆಲ್ಲ ಇಟ್ಕೊಂಡಿಲ್ವಾ, ಹಾವರ್ಸ್ಟು ಇದು ಅಂತ, ಇಂಥದ್ದು ಅಂದರೆ ಒಂದು ಸಂಭ್ರಮ ಆಚರಣೆಗೋಸ್ಕರ ನೃತ್ಯ ಇದೆ ಅಂತ. ಹಾಗೆ ನೃತ್ಯ ಯಾವಾಗ ಮಾಡಬಾರ್ದು ಅಂತಲೂ ಹೇಳ್ತಾನೆ. ಯಾವಾಗ ಶೋಕದಲ್ಲಿರ್ತಾಳೆ ನಾಯಿಕೆ, ಒಂದು ವಿಪ್ರಲಬ್ಧ ನಾಯಿಕೆ, ಒಂದು ವಿರಹೋತ್ಕಂಠಿತ ನಾಯಿಕೆ, ಒಂದು ಖಂಡಿತೆ, ಇವಳೆಲ್ಲ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಭರತ. ಅಂದರೆ ನೃತ್ಯದ ಉಲ್ಲಾಸದ ಒಂದು ಸ್ವಭಾವ ಅದು, ಅದನ್ನು ನಾವು ತೆಗೆದು ಹಾಕೋಕ್ಕಾಗೋದಿಲ್ಲ. ಆ ಉಲ್ಲಾಸ ಅನ್ನೋದು ನೃತ್ಯಕ್ಕೆ ಅಂಟಿ ಬಂದಿರೋಂಥ ಸ್ಥಾಯಿ. ಸೊ ಅದು ಎಲ್ಲಿ ಬಳಸಬೇಕೋ ಅಲ್ಲಿ ಬಳಸಿದ್ರೆ ಔಚಿತ್ಯ ಇರುತ್ತೆ ಅಂತ. ಸೊ ಇವಾಗ ಮಂಟಪರು ಹೇಳ್ದಂಗೆ, ಅದು ಸ್ಥಾಯಿ ಆಫ್ ದ ಪಾತ್ರ ಏನಿದೆ, ಅದಕ್ಕೆ ಯಾವುದು ಒದಗಿ ಬರುತ್ತೋ ಅದನ್ನೇ ಮಾಡಬೇಕು. ನಮ್ಮಲ್ಲಿ ಇವಾಗ ಏನಂದರೆ, ಈ ಮಾರ್ಗ ಕೊಡುವಂಥ ಒಂದು ವರ ಏನು ಅಂತ ನನಗನ್ಸುತ್ತೆ ಅಂದರೆ, ಇವಾಗ ಒಂದು ಈ ಚಾರಿಗಳು ಈ ಮತ್ತಲ್ಲಿ, ಸಮೋತ್ಸರಿತ ಮತ್ತಲ್ಲಿ ಎಲ್ಲ ಇತ್ತಲ್ಲ, ಅವಳು ಸೋತು ಹೋಗಿರೋ ಒಂದು ನಾಯಿಕೆ, ಆತ್ಮವಿಶ್ವಾಸವನ್ನೇ ಕಳ್ಕೊಂಡಿರೋಂಥ ನಾಯಿಕೆ ಅಂತ ಮಾಡಿದೆ. ಈಗ ಅಲ್ಲಿ ಬಳಸಿದೆ ಈ ಚಾರಿಗಳನ್ನ. ಸೊ ಇದು ಈ ಮೂಮೆಂಟ್ಸೇ ಎಮೋಷನ್ ಆಗಬೇಕು. ಆ ಎಮೋಷನ್ನ ನಾವು ಹುಡುಕ್ತಾ ಇರಬಾರ್ದು ನೃತ್ಯದಲ್ಲಿ. ಅಂಥದ್ದು ಒದಗಿ ಬಂದರೆ ಅದು ಇನ್ನೂ ಒಳ್ಳೆ ನೃತ್ಯ ಆಗುತ್ತೆ. ಇಲ್ಲಾಂದರೆ ನಾವು ಕುಣಿತ ಮಾಡಿಲ್ಲ ಅಂತ ಅದು ನೃತ್ಯ ಅಲ್ಲ ಅಂತ ಹೇಳಬೇಕಲ್ಲ. ಆ ಭಯಕ್ಕೆ ಒಂದಷ್ಟು ಕುಣಿತನ ಹಾಕುವಂಥದ್ದು, ಆ ಕುಣಿತನ ಇನ್ನೂ ಹೆಚ್ಚು ಹೆಚ್ಚು ಮಾಡಿ ಅದಕ್ಕೂ ಆ ಪಾತ್ರಕ್ಕೂ ಸಂಬಂಧ ಇಲ್ಲ. ನಮ್ಮಲ್ಲಿ ಇದೇ ಸಮಸ್ಯೆನೇ ಆಗಿರೋದು. ನಾವು ಇವಾಗ ರುಕ್ಮಿಣಿ ದೇವಿ ಅರುಂಡೇಲ್ದು ತೊಗೊಂಡ್ರೆ, ಪದವರ್ಣದ ಕ್ರಮ ಚೊಕ್ಕದಾದಂತಹ ಒಂದಷ್ಟು ಸಿಂಪಲ್ ಜತಿಗಳು ಮಾಡ್ತಿದ್ರು. ಅದೇ ಬಂದು ನಮಗೆ ದೊಡ್ಡ ತೊಡಕು ಅಂತಲೇ ಅನಿಸುತ್ತೆ. ಯಾಕೆಂದರೆ ಅದು ಪದವರ್ಣದಲ್ಲಿ ಒಂದು ಕ್ಯಾರೆಕ್ಟರೈಸೇಷನ್ ಅಂತ ಬಂದಿದೆ. ಬಟ್ ಅದನ್ನು ಅಟ್ಲೀಸ್ಟ್ ಬೆಳೆಸ್ತಿರ್ಲಿಲ್ಲ. ಆ ಹೊತ್ತಿಗೆ ಒಂದು ನೃತ್ಯ ಭಾಗ ಅಂತ ಚಿಕ್ಕದಾಗಿ ಮಾಡಿಬಿಟ್ಟು ಬರೀ ಪದಾರ್ಥವಾಗಿ ಅವರು ಮಾಡ್ತಾ ಇದ್ದಿದ್ದರಿಂದ ಅದು ರಸಕ್ಕೇರ್ತಿರ್ಲಿಲ್ಲ ಅನ್ನೋದು ಬೇರೆ ವಿಷಯ. ಆದರೇನೂ ಅಂದರೆ ರಸದ ಒಂದು ಎಮೋಷ್ನಲ್ ಡೆವಲಪ್ಮೆಂಟ್, ವಿಭಾವಾನುಭಾವ, ವ್ಯಭಿಚಾರಿ, ಇದನ್ನೆಲ್ಲ ಮಾತಾಡಿದ್ವಲ್ಲ, ಈ ಮೆಟ್ಲುಗಳನ್ನು ಹತ್ತಕ್ಕೆ ಅಲ್ಲಿ ಅವಕಾಶಗಳು ಕಡಿಮೆ. ಯಾವಾಗ ಸಂಚಾರಿಗಳನ್ನ ಮತ್ತು ಈ ವ್ಯಭಿಚಾರಿ ಭಾವಗಳನ್ನ ತುಂಬಿಸಲ್ವೋ, ಪದಾರ್ಥದಲ್ಲೇ ಎಲ್ಲ ಮಾಡ್ತೀವಿ ಅಂತೀವೋ, ಆವಾಗ ಮೆಟ್ಲನ್ನ ಹತ್ತಕ್ಕೆ ಅವಕಾಶ ಇರಲ್ಲ. ಅಷ್ಟೇ, ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ಅದನ್ನು ಸರಿ ಮಾಡಲಿಕ್ಕೆ ಹೋಗಿ ಸಂಚಾರಿಗಳನ್ನ ಆ್ಯಡ್ ಮಾಡಿದ್ವಿ. ತುಂಬ ಸಂತೋಷ. ಮತ್ತು ಈ ನೃತ್ಯ ಭಾಗ ಕಡಿಮೆ ಆಯ್ತಲ್ಲ ಅಂತ ನೃತ್ಯನ ಹೆಚ್ಚಿಸ್ತಾ ಹೋಗ್ವಿ. ಇವಾಗ ನಮ್ಮ ಭರತನಾಟ್ಯದಲ್ಲಿ 3 ನಿಮಿಷದಿಂದ 5 ನಿಮಿಷ ತನಕ ತ್ರಿಕಾಲ ಜತಿ ಮಾತ್ರ ಮಾಡೋರಿದ್ದಾರೆ. ಈಗೇನಾಯ್ತಂದರೆ ಸಮಸ್ಯೆ ದೊಡ್ಡದಾಯಿತು. ಯಾಕೆಂದರೆ ಇಲ್ಲಿ ಸಂಚಾರಿ ಬೆಳೆದು ಇಲ್ಲಿ ಪಾತ್ರ ಅಂತ ಒಂದು ತಂದು ನಿಲ್ಲಿಸಿದ್ದೀವಿ. ಈ ನೃತ್ಯಕ್ಕೂ ಈ ಪಾತ್ರಕ್ಕೂ ಇವಾಗ ಸಂಬಂಧ ಇಲ್ಲ. ಈ ನೃತ್ಯನೂ ಬೆಳೆದು ಹೋಯ್ತು, ಈ ಪಾತ್ರಗಳು ಈ ಸಂಚಾರ. ಹಾಂ ಹಾಂ ಹೌದು ಹೌದು ಹೌದು
ಹೌದು ಹೌದು ಹೌದು. ನಾನು ಅದೇ ನೀವೆಲ್ಲ ಮಾತಾಡ್ತಾ ಇದ್ದಿದ್ದನ್ನು ಒಂದಷ್ಟು ನೋಡಿದ್ದನ್ನು ನೋಡಿ ನಾನು ಅದಕ್ಕೆ ಅನ್ವಯ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಮ್ಮಲ್ಲಿ ಇದೇ ಪ್ರಶ್ನೆ. ಯಾಕೆ ಅಂದರೆ ಈ ನೃತ್ಯ ಅಭಿನಯಕ್ಕೆ ಭಿನ್ನತೆ ಬಂದಾಗ ಈ ಪ್ರಾಬ್ಲಮ್ ಬರುತ್ತೆ. ನೃತ್ಯದ ಪಾಯಿಂಟ್ ಆಫ್ ವ್ಯೂನೇನೆ. ಯಾಕೆಂದರೆ ಅವನು ಭರತ ಮತ್ತೆ ಇದೆಲ್ಲ ಬಳಸಬೇಕಾಗಿರೋದೇ ನಾಟ್ಯಕ್ಕೋಸ್ಕರ ಅಂತ ಕೊಟ್ಟ. ಅಲ್ಲಿ ಇರೋದೇ ತಮಾಷೆ ಅದು. ಅವನ ನಾಟ್ಯದಲ್ಲಿ ನೃತ್ಯವನ್ನು ಕೊಟ್ಟ. ಈಗ ಪದ್ಮ ಅವರು ಕಂಡಿರೋಂಥ ರೀತಿ ಆ ನಾಟ್ಯಾಯಮಾನತೆಯೇ ನೃತ್ಯದಲ್ಲಿ ಹೇಗೆ ಕಾಣೋದು ಅಂತ. ಸೊ ಅವರ ಹಾದಿನಲ್ಲಿ ನೋಡಿದ್ರೆ ನೃತ್ಯದಲ್ಲಿ ನಾಟ್ಯಾಯಮಾನತೆಯನ್ನು ಹೇಗೆ ಒಲಿಸ್ಕೋಬೇಕು ಅನ್ನೋದೇ ಅವರ ಒಂದು ನೋಟ ಆಗಿತ್ತು. ಅದರಿಂದ ನಾವು ಸುಮಾರು ಜನ ತುಂಬಾ ನಮಗೆ ಅನುಕೂಲ ಆಗಿದೆ. ಯಾಕೆಂದರೆ ನಾವು ನೃತ್ಯಗಾರರು ನಾವು, ಬಟ್ ನಾಟ್ಯ ಅಂತ ಮಾಡ್ತಿಲ್ಲ, ಬಟ್ ನಾಟ್ಯಾಯಮಾನತೆನ ತಂದು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅದು ನೃತ್ಯದ ಅಂಶದಿಂದ ಗೊತ್ತಾಗ್ತಿದೆಯಲ್ಲ. ಈಗ ನೃತ್ಯದ ಅಂಶನ ಬಳಸ್ಕೊಂಡು ನಾಟ್ಯಾಯಮಾನತೆಯನ್ನು ರೂಪಿಸುವಂಥ ಒಂದು ಪ್ರಕಾರಗಳನ್ನ ನೃತ್ಯ ಪ್ರಕಾರ ಅಂತ ಹೇಳೋವಂಥದ್ದು. ಈಗ ತುಂಬ ವರ್ಷದ ಹಿಂದೆ ಪದ್ಮಾ ಅವರು ಒಂದು ಮೇಲಿನ ಸ್ಟೇಜಲ್ಲಿ ಕುಣಿತಾ ಇದ್ದರು, ಸಂಜೀವ ಸುವರ್ಣರು ಕೆಳಗಡೆ ಕುಣಿತಾ ಇದ್ದರು. ಅವರಿಗೆ ನಾಟ್ಯಶಾಸ್ತ್ರ ಓದಿ ಅಂದರೆ ಗೊತ್ತು ಬಿಟ್ಟರೆ, ನಾಟ್ಯಶಾಸ್ತ್ರ ಈ ಬ್ರಹ್ಮಾಂಡ ಅಂತಲ್ಲ, ನಮ್ಮಂಗೆ ಅವರು ಬೇರೆ ಥರ. ಅವರು ನಂಬಿದ್ದಷ್ಟು ಪ್ರಮಾಣ ಅಷ್ಟೇ, ಪ್ರಮಾಣ ಅದು ಅಲ್ಲಿ ಮುಗೀತು. ಅವರು ಪ್ರಕಾಂಡರು. ಹಾಂ, ಇವರು ಒಂದು ಹಿಮ್ಮೇಳವನ್ನು ಇಟ್ಟುಕೊಂಡು ಒಂದಿಷ್ಟು ಕುಣಿತಾನೇ ಇದ್ದರು, ನೃತ್ಯವನ್ನೇ ಇಟ್ಟುಕೊಂಡು. ಬೇಡ ನೃತ್ಯವೋ ಅಥವಾ ಬೇರೆ ಏನೋ ಒಂದು ಯಾವುದೋ ಬೇಡ ನೃತ್ಯವೋ ಏನೋ, ಅದು ಸುಮ್ಮನೆ ಒಂದು ಸ್ಯಾಂಪಲ್ಲಿಗೆ. ಇವರು ಅವರನ್ನು ನೋಡ್ತಾ ಇಲ್ಲ, ಆದರೆ ಅವರಲ್ಲಿ ಮೈಕ್ ಇಟ್ಕೊಂಡು, ಇದು ನಮ್ಮ ಕಲಾರಂಗದವರೇ ಮಾಡಿದ ಕಮ್ಮಟ್ಟದಲ್ಲಿ MGM ಅಲ್ಲಿ ಇವರು ಕುಣಿತಾ ಇರುವುದಕ್ಕೆ ಇದು ಈ ಚಾರಿ, ಇದು ಅಲ್ಲಿ ಹೇಳ್ತಾ ಅವರು ಕುಣಿತಾ ಇದ್ರು. ಅವರಿಗೆ ಯಕ್ಷಗಾನ ಗೊತ್ತಿಲ್ಲ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ, ಯಕ್ಷಗಾನದವರು ಕೀಳರಿಮೆಗೆ ಒಳಪಡಬೇಕಾದ ಅವಶ್ಯಕತೆ ಇಲ್ಲ, ಅಷ್ಟೆಲ್ಲ ನಾವು ಹಿಂದೆ ಹೋಗಲಿಲ್ಲ ಈಗ. ಆದರೆ ಎಲ್ಲೋ ಬಂದಳಿಕೆಯಾಗಿ ಬೆಳೀತಾ ಇರುವುದನ್ನು ಒಂದು ಕರೆಂಟ್ ಶಾಕ್ ಕೊಟ್ಟು ಸರಿ ಮಾಡಿದರೆ ಅದ್ಭುತವಾಗುತ್ತೆ ಅಂತ ನನಗೆ ಗೊತ್ತು. ನನಗಂತೂ ನಂಬಿಕೆ ಇದೆ. ನಾನು ಆ ದೃಷ್ಟಿಯಿಂದಲೇ ನಿಮಗೆ ವಾಸ್ತವ ರಂಗಭಟ್ರಿಗೆ ಹೇಳಿದೆ, ನಾವು ಒಂದು ಯಕ್ಷಗಾನ ಕಲಾವಿದರು ಒಂದು 10 ವರ್ಷ ಕುಣಿದೇ ಇದ್ದರೆ ಸ್ವಲ್ಪ ಉದ್ಧಾರ ಆಗುತ್ತೇನೋ ಅಂತ. ಅಂದರೆ ನಾನು ತಮಾಷೆಗೆ ಹೇಳಿದ್ದಲ್ಲ, ಸೀರಿಯಸ್ ಆಗಿ ಹೇಳಿದ್ದೆ. ಅಂದರೆ ಇದು ಮುಂದರಿದು ಬೇಡ, ಈ ಪಾತ್ರ ಚಿತ್ರಣ ಮುಂದರಿದ್ರೆ ಇದಕ್ಕೆ ಇನ್ನೂ ಹೆಚ್ಚು ವ್ಯಾಲ್ಯೂ ಬರುತ್ತೆ ಅಂತ. ತೊಡಕುಗಳು ಅಂದರೆ ಅಹಂಕಾರವನ್ನು ಬಿಡಬೇಕು. ನಾನು ಕಾಣಿಸ್ಕೊಳ್ತೇನೆ ಅನ್ನೋದನ್ನು ಬಿಟ್ಟರೆ ಪಾತ್ರದೊಳಗೆ ಹೋಗುತ್ತೆ. ಪಾತ್ರದೊಳಗೆ ಹೋದ್ಮೇಲೆ ಅವ ಮಾಡಲಿಕ್ಕೆ ಏನೂ ಇರೋದಿಲ್ಲ, ಅವನ ಅನುಭವಗಳೇ ಮಾಡಿಸ್ತದೆ. ಅವನಿಗೆ ಗೊತ್ತಿಲ್ಲದೆ ಇರೋದು ಮಾಡಿಸ್ತಾಯಿದೆ. ಇದು ನನ್ನ ಅನುಭವ. ನನಗೆ ತೊಡಕುಗಳು ಅಂತ ಏನಿಲ್ಲ ಸರ್. ತೊಡಕುಗಳು ಅಂದರೆ ಈಗಲೇ ಸಮಸ್ಯೆ. ಇವ್ರು ಏನಾದ್ರು ಶಾಸ್ತ್ರ ಹೇಳಿದ್ರೆ ನಾನು ಸತ್ತೆ, ಅವ್ರ ಸಂಪ್ರದಾಯ ಹೇಳಿದ್ರೆ ನಾನು ಸತ್ತೆ. ಇವತ್ತು ನಾಳೆಗೆ ಅದು ಜೀವ ಅಂತ. ಮತ್ತು ಅವರಿಗೂ ಗೊತ್ತಿರುವ ವಿಷಯವೇ. ನಮಸ್ಕಾರ. ಬಹುಶಃ ಪ್ರತ್ಯೇಕವಾಗಿ ಹೆಸರಿಸಲಿಕ್ಕೆ ಗೊತ್ತಿಲ್ಲದೆ ಇರಬಹುದು ಯಕ್ಷಗಾನ ಕಲಾವಿದರಿಗೆ ಯಾವುದು ಸಾತ್ವಿಕ ಅಭಿನಯ ಅಲ್ಲ, ಆಂಗಿಕ ಆಹಾರ ಎಲ್ಲ ಪಕ್ಕನೇ ಗೊತ್ತಾಗ್ತದೆ. ಸಾತ್ವಿಕ ಅಭಿನಯ ಅಂದರೆ ಏನು ಅಂತ ವಿವರಣೆ ಕೇಳಿದರೆ ತುಂಬ ಯಕ್ಷಗಾನ ಕಲಾವಿದರಿಗೆ ಮೊದಲಿನಿಂದಲೂ ಎಷ್ಟು ಹಿರಿಯ ಪ್ರಸಿದ್ಧ ಕಲಾವಿದರಿಗೆ ಅದರ ವಿವರಣೆ ಕೊಡಲಿಕ್ಕೆ ಕಷ್ಟ ಆದೀತು. ಹಾಗೆಂದು ಎಷ್ಟೋ ಪಾತ್ರಧಾರಿಗಳು, ವೇಷಧಾರಿಗಳು ಸಾತ್ವಿಕ ಅಭಿನಯದಲ್ಲಿ ಪರಿಪೂರ್ಣತೆಯನ್ನು ಕಾಣಿಸಿದ ಕಲಾವಿದರಿದ್ದಾರೆ, ಎಷ್ಟೋ ಮಂದಿಗಳಿದ್ದಾರೆ. ಅದು ಸಾತ್ವಿಕ ಅಭಿನಯ ಅಂತ ಅವರಿಗೆ ಗೊತ್ತಿರಲಿಕ್ಕೆಲ್ಲ ಬಹುಶಃ. ಈಗ ನಾವೇನದರ ರೂಪಲಕ್ಷಣಗಳನ್ನೆಲ್ಲ ಕಾಣ್ತೇವೆ ಅಂಥದ್ದು ಯಥೇಚ್ಛವಾಗಿ ಯಕ್ಷಗಾನದಲ್ಲಿ ಮೊದಲಿನಿಂದಲೂ ಇದೆ. ಆದರೆ ಈಗ ಏನಾಗಿದೆ ಕೇಳಿದರೆ, ಅದಕ್ಕೊಂದು ಕ್ರಮಬದ್ಧವಾದ ಅಧ್ಯಯನದ ಶಿಕ್ಷಣಕ್ಕೆ ಅವಕಾಶ ಇಲ್ಲದೆ ಇರುವುದರಿಂದ ಅದು ಮುಂದಿನ ತಲೆಮಾರಿಗೆ ದಾಟುವುದಿಲ್ಲ. ಅದೇ ಕಷ್ಟ ಇರೋದು. ಮುಂದಿನ ತಲೆಮಾರಿಗೆ ದಾಟಿಸಲಿಕ್ಕಾಗೋದಿಲ್ಲ ಅದನ್ನು. ಈಗ ಉತ್ಸಾಹದ ಕಲಾವಿದರು ಇದ್ದಾರೆ, ಕಲಿಬೇಕು ಅನ್ನುವಂಥ ಉತ್ಸಾಹ ಉಂಟು. ಇದು ಉತ್ಸಾಹ ಏನಾಗಿದೆ ಕೇಳಿದರೆ ಅತ್ಯುತ್ಸಾಹ ಆಗಿದೆ. ಹೌದು, ಅದು ಸರಿಯಾದ ಹೇಳಿಕೊಡ್ಲಿಕ್ಕೂ ಅದೀಗ ನಿನ್ನೆಯಿಂದ ಆ ವಿಷಯ ಬರುತ್ತೆ, ಈಗಲೂ ಬಂತು. ಸಾತ್ವಿಕ ಅಭಿನಯವನ್ನು ಹೀಗೆ ಅಂತ ಪಾಠ ಮಾಡಿ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ.
ಅದು ಒಂದು ದೃಷ್ಟಿಯಿಂದ ಒಬ್ಬ ಪಾತ್ರಧಾರಿ ತಾನೇ ಪಾತ್ರವಾಗುವ ಪ್ರಕ್ರಿಯೆಗೆ ಸಾತ್ವಿಕ ಅಭಿನಯ ಅಂತ ನಾವು ಮೇಲಿಂದ ಮೇಲೆ ಒಂದು ಅರ್ಥ ಕಟ್ಟಿಕೊಳ್ಬೋದು. ಒಂದು ಪಾತ್ರಧಾರಿ ತಾನೇ ಪಾತ್ರವಾಗಬೇಕು ಅಂತಾದರೆ ಹೇಗಾಗಬೇಕು? ಅದು ಇನ್ನೊಬ್ಬನ ಗುರುವಿನ ಬೋಧನೆಯ ಶಿಕ್ಷಣದಿಂದ ಬರುವುದಲ್ಲ. ಅದು ಬೇಕು, ಒಂದು ಮಾರ್ಗದರ್ಶನಕ್ಕಾಗಿ ಒಂದು ರೂಪಕಲ್ಪನೆಗೆ ಬೇಕು ಮಾತ್ರ. ಮತ್ತು ಸ್ವಯಂ ಅವನವನ ಸಾಮರ್ಥ್ಯ ಇಲ್ಲದೇ ಇದ್ದರೆ ಈಗ ಎಲ್ಲ ಕಲಾವಿದರು ಒಂದೇ ಹಾಗೆ ಆಗ್ತಿದ್ರು. ಒಂದು ಗುರುವಿನ ಮೂಲಕವಾಗಿ ಅದು ಸಮರ್ಪಕವಾಗಿ ಪಾಠ ಮಾಡಲಿಕ್ಕೆ ಆಗ್ತದೆ. ಈಗ ಒಳ್ಳೆ ನೃತ್ಯ ಮಾಡುವವರು ಒಳ್ಳೆ ವೇಷಧಾರಿಗಳಾಗಲಿಲ್ಲ, ಒಳ್ಳೆ ಇದು ರೂಪವಂತ ಆಹಾರ್ಯದ ಮೂಲಕವಾಗಿ ಕಾಣಿಸಿಕೊಳ್ಳುವಂತಹ ಚಾಕಚಕ್ಯತೆ ಇದ್ದವರು ಒಳ್ಳೆ ವೇಷಧಾರಿ ಆಗಲಿಲ್ಲ. ಒಳ್ಳೆ ವೇಷಧಾರಿ ಆಗಬೇಕು ಅಂತಂದರೆ ಪ್ರಧಾನವಾಗಿ ಬೇಕಾಗುವುದು ಸಾತ್ವಿಕ ಅಭಿನಯವೇ. ಯಾಕೆಂದರೆ ಒಂದು ಪಾತ್ರವೇ ಆಗಬೇಕು. ಈಗ ಹೇಗೆ ಆಗಬೇಕು ಹೇಳಿದರೆ, ಈಗ ಒಂದು ಭರತಾಗಮನವನ್ನು ನಾವು ಉದಾಹರಣೆಗೆ ತಗೊಂಡ್ರೆ, ಬಂದೆಯ ಇನ ವಂಶವಾರಿಧಿ ಪದ್ಯದ ರಾಮನ ಅರ್ಥ ಕೇಳುವಾಗ ಭರತನಿಗೆ ಕಣ್ಣೀರು ಬರಬೇಕು. ರಾಮ ಕಣ್ಣೀರು ಹಾಕೋದಲ್ಲ, ಭರತನಿಗೆ ಬಂದರೆ ಸಭೆಗಿಡೀ ಕಣ್ಣೀರು ಬರ್ತದೆ ಅಂತ ಅರ್ಥ. ಯಾಕೆಂದರೆ ಅವನು ಒಂದು ಪಾತ್ರಧಾರಿ. ಹೀಗಾಗಬೇಕು ಅಂತಾದರೆ ನನ್ನ ಒಂದು ಅನುಭವದ ಅಲ್ಪ ಮಿತಿಯಲ್ಲಿ ನಾನು ಕಂಡುಕೊಂಡದ್ದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಒಬ್ಬ ಅರ್ಜುನನೋ ಸುಧನೋ ನಾದರೆ ನಾವು ಎರಡೂ ಪಾತ್ರವು ಏಕಕಾಲದಲ್ಲಿ ಆಗುವುದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಇಲ್ಲಿ ಬಂತದ್ದು ಅರ್ಜುನ ಇದು ಅಷ್ಟು ಅಭಿನಯ ಮಾಡಬಹುದೋ ಹೇಗೆ, ಮತ್ತೊಂದು ಅವಾಗ ಅಳತೆ ಸಿಗುತ್ತೆ, ಅಳತೆ ಸಿಗ್ತದೆ. ಹೌದು, ಒಬ್ಬ ಅರ್ಜುನ ಆದರೆ ಎಷ್ಟು ಮಾಡಬೇಕು ಅಂತ ಸುಧನ್ನು ಮಾಡಿದವನಿಗೆ ಗೊತ್ತಿರಬೇಕು. ಒಬ್ಬ ಸುಧನ್ನು ಆದರೆ ಎಷ್ಟು ಮಾಡಬೇಕು ಅನ್ನುವುದು ಮಿತಿ ಅರ್ಜುನನಿಗೆ ಗೊತ್ತಿರಬೇಕು. ಅಂದರೆ ಒಬ್ಬ ಪಾತ್ರಧಾರಿ ಇದ್ರಿದ್ರು ಬರುವ ಎರಡು ಪಾತ್ರವು ಏಕಕಾಲದಲ್ಲಿ ತಾನಾಗುವ ಪರಿಣತಿಯನ್ನು ಹೊಂದುತ್ತಾ ಹೋಗಬೇಕು. ಹಾಗಾಯಿತು ಅಂತಾದರೆ ಒಬ್ಬ ರಾಮ ಹೇಳುವಾಗ ಅವನಿಗೆ ಭರತನ ಫೀಲಿಂಗ್ ಯಾವ ಕಾರಣಕ್ಕೆ ಬರ್ತದೆ ಅಂತ ಗೊತ್ತಾಗಬೇಕು ರಾಮನಿಗೆ. ಈಗ ಯಾವುದನ್ನು ಪ್ರಸ್ತುತ ಮಾಡಬೇಕು, ಯಾವ ವಿಷಯವನಿಗೆ ಮಾತನಾಡುವಾಗ ಆದರೂ ಅದು ಎಲ್ಲಿ ಸ್ವರ ಗದ್ಗದಿತವಾಗಬೇಕು. ಈಗ ಏನಾಗ್ತದೆ ಅಂತ ಹೇಳಿದರೆ ಕರುಣಾರಸ ಅಂದರೆ ಆರಂಭದಿಂದ ಅಂತ್ಯದ ತನಕ ಒಂದೇ ಆಗಿದೆ, ಕೂಗುದೇ. ಅದು ತಂದೆ ಸತ್ತದ್ದಕ್ಕೂ ಅದೇ ಕೂಗು, ಇವನ ಕಾಲಿಗೆ ಗಾಯ ಆದರೂ ಅಷ್ಟೇ ಕೂಗು, ಮತ್ತು ಇನ್ನೇನಾದರೂ ವಿಯೋಗ ಆದರೂ ಅದೇ ಕೂಗು. ಅದರಲ್ಲಿ ತುಂಬ ವ್ಯತ್ಯಾಸ ಇದೆಯಲ್ಲ. ಈಗ ಯಾವ ನಷ್ಟಕ್ಕೆ ಎಷ್ಟು ದುಃಖ, ಯಾವ ಲಾಭಕ್ಕೆ ಎಷ್ಟು ಸಂತೋಷ, ಇದೆಲ್ಲ ಬೇಕಲ್ಲ. ಅದನ್ನೆಲ್ಲ ಗಮನಿಸಬೇಕು ಅಂತ ಅದರ ಬಗ್ಗೆ ತುಂಬ ಚಿಂತನೆ ನಡೆಸಬೇಕಾಗ್ತದೆ ಒಬ್ಬ ಪಾತ್ರಧಾರಿ ಆದವ. ಅದಕ್ಕೀಗ ನಮ್ಮಲ್ಲೆಲ್ಲ ಸುಲಭದಲ್ಲಿ ಒಂದು ಉತ್ತರ, ಹಾರಿಕೆಯಲ್ಲಿ ಉತ್ತರ ಕೊಟ್ಟು ಮುಗಿಸ್ತಾರೆ. ನಮಗೆ ಅದಕ್ಕೆಲ್ಲ ಅವಕಾಶವೇ ಇಲ್ಲಲ್ಲ. ಆಗಾಗ ಪ್ರಸಂಗ ನಿರ್ಣಯ ಆಗ್ತದೆ. ಇವತ್ತಿಗೆ ಈಗ ನಿರ್ಣಯ ಆಯ್ತು 4 ಗಂಟೆಗೆ ನೀವು ಸಂಜೆ ಭರತಾಗಮನ ಆಡಿ. ಈಗ ಭರತ ಮಾಡುವ ಮತ್ತೆ ಬರಬೇಕು ಎಲ್ಲಿಂದಲೂ ಬಂದ, ಮತ್ತು ಅವನಿಗೆ ಪುಸ್ತಕ ನೋಡಲಿಕ್ಕೂ ಟೈಮ್ ಇಲ್ಲ, ಮತ್ತೊಂದು ಇಲ್ಲ. ಹಾಗಿದ್ರೆ ನಾವು ಯಾವಾಗ ತಯಾರಾಗೋದು ಅಂತ. ಅದೀಗ ನಿಜವಾಗಿ ಏನು ಮಾಡಬೇಕು ಕೇಳಿದರೆ, ನಾವು ನಾಳೆ ಊಟ ಮಾಡಲಿಕ್ಕೆ ಉಂಟು ಅನ್ನೋದಕ್ಕೆ ಮತ್ತೆ ಅಂಗಡಿಗೆ ಹೋಗುವ ವ್ಯವಸ್ಥೆ ಆದ್ದರಿಂದ ಈ ಸಮಸ್ಯೆ ಬರುವುದು. ನಾಳೆ ಊಟ ಮಾಡಲಿಕ್ಕೆ ಉಂಟು ಅಂತ ಇವತ್ತೇ ಗೊತ್ತಿದ್ರೆ ಇವತ್ತೇ ನಮಗೆ ಬೇಕಾದದನ್ನು ಅಂಗಡಿಯಿಂದ ತಂದಿಟ್ಟುಕೊಳ್ಳಿಕ್ಕೆ ಆಗ್ತದೆ. ಮತ್ತು ಅದರಲ್ಲಿ ಹೇಗೆ ವಿನಿಯೋಗ ಮಾಡುವ, ನಾಳೆ ಮಾಡುವ. ನಾವು ಪಾಯಸ ಮಾಡುವುದಾದರೆ ಬೆಲ್ಲ ಹಾಕುವ, ಅಲ್ಲ ಅದು ಸಾಂಬಾರು ಮಾಡುವುದಾದರೆ ಮೆಣಸು ಉಪ್ಪು ಹಾಕುವ, ಅದು ಮಾಡುವ. ಇದೆಲ್ಲ ಮೊದಲೇ ನಮ್ಮಲ್ಲಿ ಇರಬೇಕು ಒಂದು ಮೂಲಭೂತವಾಗಿ. ಈಗ ನಿನ್ನೆಯಿಂದಲೂ ಅವರು ಹೇಳ್ತಾ ಇರುವುದು ಅದನ್ನೇ. ಈ ಅಂಗ ಸಾಧನೆ ಚಲನೆಗಳೆಲ್ಲ ಯಾಕೆ ಬೇಕು ಕೇಳಿದರೆ ಅದಕ್ಕಾಗಿ ಬೇಕು. ಒಂದು ನಮ್ಮ ಶರೀರ ಹೇಳಿದ ಹಾಗೆ ಬೇಕಾದಲ್ಲಿಗೆ ಬಾಗಲಿಕ್ಕೆ ಬೇಕು. ಇನ್ನೊಂದು ತಕ್ಷಣಕ್ಕೆ ಅದು ಬರಬೇಕು ಅಂತಾದರೆ ಆ ಕ್ಷಣದಲ್ಲಿ ಯೋಚಿಸಿ ಬರುವುದಲ್ಲ, ಅದು ತನ್ನಿಂದ ತಾನೇ ಬರಬೇಕು ಒಂದು ಪಾತ್ರವಾದ ಕ್ಷಣದಲ್ಲಿ. ಈಗ ಪ್ರತಿಸ್ಪಂದನೆ ಇಲ್ಲದೇ ಇದ್ದರೆ ಯಾವ ಅಭಿನಯವೂ ಪ್ರಯೋಜನ ಇಲ್ಲ ಒಂದು ಪಾತ್ರಧಾರಿಯದ್ದು. ಇವನ ಆ್ಯಕ್ಷನಿಗೆ ಅಲ್ಲಿಂದ ರಿಯಾಕ್ಷನು ಬರಬೇಕು, ಸರಿಯಾದದ್ದು ಬರಬೇಕು. ಇವ ಹೆದರಿಸುವಾಗ ಅವ ಹೆದರಬೇಕು, ಇವನಿಗೆ ಸಂತೋಷ ಆದಾಗ ಅದಕ್ಕೆ ಪ್ರತಿಕ್ರಿಯೆ ಸಂತೋಷ ಅದರಲ್ಲಿ ಸಂತೋಷ ಬರಬೇಕು. ನಿನ್ನನ್ನು ಹೊಡೆಯುತ್ತೇನೆ ಅನ್ನೋವಾಗ ಅವ ಹೆದರಿದಾಗ ಮಾಡಿದ್ರಲ್ಲೂ ಇದಕ್ಕೆ ಪರಿಣಾಮ ಆಗೋದು, ಅಲ್ಲದಿದ್ದರೆ ಏನು ಉಂಟು. ಇವು ಸುಮ್ಮನೆ ಕೈ ಎತ್ತಿದ್ದು ಬಂತು. ಅದಕ್ಕಾಗಿ ಒಂದು ಪಾತ್ರವನ್ನು ವಹಿಸುವಾಗ ಅದರೊಂದಿಗೆ ಬರುವ ಎಲ್ಲ ಪಾತ್ರಗಳ ಸಾಧ್ಯತೆಗಳನ್ನು ಗಮನಿಸಬೇಕಾಗ್ತದೆ. ಈಗ ಹಿರಿಯ ಅರ್ಥಧಾರಿಗಳೆಲ್ಲ ಮೊದಲು ಹೇಳುವುದನ್ನು ಕೇಳಿದ್ದೇನೆ. ಒಂದು ಪಾತ್ರದ ಆ ಸನ್ನಿವೇಶದ ಪದ್ಯವನ್ನು ಮಾತ್ರ ಗಮನಿಸಿದರೆ ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲ್ ಪ್ರಸಂಗದಲ್ಲಿ ಎಂಥದ್ದು ಆಶಯ. ಈಗ ಯಾವುದೋ ಒಂದು ಭೀಷ್ಮ ವಿಜಯ, ಈಗ ಭೀಷ್ಮದಲ್ಲಿ ಭೀಷ್ಮ ಹೇಳುವವ, ಅವ ಭೀಷ್ಮನ ಪದ್ಯ ಮಾತ್ರ ನೋಡಿದರೆ ಸಾಕಾಗುವುದಿಲ್ಲ, ಅಥವಾ ಪ್ರಾರಂಭದಲ್ಲಿ ಎಂಥದ್ದು ಪದ್ಯ ಅನ್ನೋದನ್ನು ನೋಡಿದರೆ ಸಾಕಾಗುವುದಿಲ್ಲ. ಕತೆ ಎಂಡೆ ಹೇಗಾಗ್ತದೆ ಅನ್ನೋದನ್ನು ಮೊದಲು ನೋಡಬೇಕು. ಕತೆ ಹೇಗೆ ಮುಕ್ತಾಯ ಆಗ್ತದೆ ಆವತ್ತು, ಆ ಮುಕ್ತಾಯ ಆಗುವುದಕ್ಕೆ ಅನುಗುಣವಾಗಿ ಪಾತ್ರವನ್ನು ಬೆಳೆಸ್ತಾ ಹೋಗಬೇಕು. ಇಲ್ಲಿಂದ ಇಲ್ಲಿ ಪ್ರಾರಂಭಕ್ಕೂ ಮುಗಿಯುವುದಕ್ಕೂ ತೊಡಕು ಬರಬಾರ್ದು ಎಲ್ಲಿಯೂ. ಹಾಗೆ ಹೋಗಬೇಕು ಅಂತಾದರೆ ಪರಿಪೂರ್ಣವಾದ ಅಧ್ಯಯನ ಬೇಕಾಗುತ್ತದೆ. ಒಂದಕ್ಕೊಂದು ಪೂರಕವಾಗಬೇಕು. ಹೀಗೆ ಒಂದು ನಮ್ಮ ಪಾತ್ರವೇ ನಾವಾಗುವಂತಹ ಒಂದು ಪ್ರಕ್ರಿಯೆ. ಈಗ ನಾವು ಎಷ್ಟೋ ಉದಾಹರಣೆ ಕಾಣ್ತೇವೆ. ಈಗ ಮೊದಲು ಶಂಕರನಾರಾಯಣ ಸ್ವಾಮಿಗರ ಹರಿಶ್ಚಂದ್ರ, ರಾಮದಾಸ್ ಸ್ವಾಮಿಗರ ಹರಿಶ್ಚಂದ್ರ, ಕೊಳ್ಳೂರು ರಾಮಚಂದ್ರಾಯರ ಚಂದ್ರಮತಿ, ಹೀಗೆಲ್ಲ ನಾವು ಈಗಲೂ ಉದಾಹರಣೆ ಕೊಡ್ತೇವಲ್ಲ. ಬಡಗಿನಲ್ಲಿ ಇದ್ದಾರೆ 99. ನಾನು ಯಾರನ್ನು ಸೀಮಿತವಾಗಿ ಹೇಳಿದ್ದು ಅಂತ ಭಾವಿಸಬೇಡಿ. ನಾನು ಕಡಿಮೆ ಅವಧಿಯಲ್ಲಿ ಸ್ವಲ್ಪ 3-4 ಮಂದಿಗಳ ಹೆಸರನ್ನು ಹೇಳಿದ್ದು. ಈಗ ನಿಜವಾಗಿ ಅವರಲ್ಲಿ ಇಲ್ಲವ
ಸಾತ್ವಿಕಾಭಿನಯದ ಮೂಲಕವಾಗಿ ರಂಜಿಸಿದ್ದವರು. ಹೌದು. ಅವರು ಸಾತ್ವಿಕಾಭಿನಯ ಅಂತ ಪಾಠ ಮಾಡಲಿಲ್ಲ, ಅದನ್ನಷ್ಟೇ. ಅದನ್ನದು ಗ್ರಹಿಸಿ ತಗೊಳ್ಬೇಕಾದ ನಮಗಿರುವ ಹೊಣೆ. ಈಗಿನ ಎಷ್ಟೋ ಕಲಿಯುವ ತುಂಬ ಚುರುಕು ಬುದ್ಧಿಯ ಕಲಾವಿದರು ತುಂಬ ಮಂದಿಗಳಿದ್ದಾರೆ ಮೇಳದಲ್ಲಿ, ಈಗಲೂ ಇದ್ದಾರೆ. ಬರುವುದಕ್ಕೆ ಅವರಿಗೆ ಅದನ್ನು ಯಾವುದನ್ನು ಇದೆಲ್ಲ ಸ್ವೀಕರಿಸಬೇಕು ಅಂತ ಗೊತ್ತಾಗುವುದಿಲ್ಲ. ತೊಡಕಾಗದೇ ಇರುವಷ್ಟು ಅಳತೆ ಅವನಿಗೆ ಗೊತ್ತಿರಬೇಕು. ಒಳಗಿನಿಂದ ಬರುವುದಕ್ಕೆ ಈ ನೃತ್ಯ, ಅಭಿನಯ ಇದರ ಹದ ತಿಳಿದೇ ಇರುವುದೇ ಕಾರಣ. ತೊಡಕು ಯಾವುದು ಕೇಳಿದ್ರೆ ಅದೇ ತೊಡಕು. ಹಾಗಂತ ಅದೇ ತೊಡಕ ಅಲ್ಲ, ಅದು ಬೇಕು. ಅದರಲ್ಲಿ ಇದನ್ನು ಅಳವಡಿಸ್ಕೊಂಡಾಗ ಅದಕ್ಕೂ ಜೀವ ಬರುತ್ತೆ ಅಂತ. ಆ ನೃತ್ಯಕ್ಕೂ ಕೂಡ ಜೀವ ಬರುತ್ತೆ, ಆ ನೃತ್ಯಕ್ಕೂ ಒಂದು ಭಾವ ಇರುತ್ತೆ. ಈಗ ಏನು ಬದಲಾಗಿದೆ ಕೇಳಿದರೆ, ಪಾತ್ರಕ್ಕಾಗಿ ಕುಣಿತವಾಗಲಿ ಅಭಿನಯ ಆಗಲಿ ಇಲ್ಲ, ಅದು ಹೋಗ್ತಾ ಬಂದಿದೆ. ಪಾತ್ರಧಾರಿಗಾಗಿ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಅದು ಯಾರ್ದು ಪಾತ್ರ? ಅವರಿಗೊಂದು ತ್ರಿವಿಡ ತಾಳದ ಪದ್ಯ ಕೊಡುವ, ಅವರೊಂದು ಕುಣಿಲಿಕ್ಕೆ ಬಿಡುವ. ವೀರಕ್ಕೂ ಹಾಸ್ಯಕ್ಕೂ ಎಷ್ಟೋ ಬಾರಿ ಕುಣಿತಗಳು ಒದಗಿ ಬರುತ್ತೆ, ಇನ್ನೂ ಅದು ಚೆನ್ನಾಗೇ ಆಗಿರುತ್ತೆ. ಅಭ್ಯಾಸ ಮತ್ತು ಪ್ರಯೋಗ ಅಂದರೆ ನಾವು ಪರ್ಫಾರ್ಮೆನ್ಸ್ ಅಂತ ಏನು ಮಾಡ್ತೀವಿ ಸ್ಟೇಜ್ ಮೇಲೆ, ಮತ್ತು ಅಭ್ಯಾಸ ಕ್ರಮ, ಇದು ಎರಡೂ ಒಂದು ಮಟ್ಟಕ್ಕೆ ಭಿನ್ನವಾಗಿ ನೋಡೋದು ನಮಗೆ ಲಾಭ ಅಂತ ನನಗನ್ಸುತ್ತೆ. ಅಭ್ಯಾಸ ಹೆಚ್ಚು ಹೀಗೆ ಬರಬೇಕು ಹಾಗೆ ಬರಬೇಕು ಅನ್ನೋ ಹಠನ ಇಟ್ಕೊಂಡು ಮಾಡಿದ್ರೆ ನಮ್ಮ ಅಶಕ್ತಿಗಳನ್ನ ಒಂದಷ್ಟು ಮೀರಕ್ಕೆ ನಮಗಾಗತ್ತೆ. ಆದರೆ ಆ ಅಭ್ಯಾಸ ಕ್ರಮ ಯಥಾವತ್ ಸ್ಟೇಜ್ ಮೇಲೆ ಬರಲಿಕ್ಕೆ ಬೇಕಿಲ್ಲ ಅದು. ಸೊ ಅದು ಸ್ಟೇಜ್ ಮೇಲೆ ಆಗೋಂಥ ವಿಷಯಗಳು ಅಲ್ಲಿ ಆಗಕ್ಕೆ ಬಿಡೋದೇ ಸಾತ್ವಿಕ ಅಭಿನಯ. ಹೌದು 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 ಹೌದು. ಅಭ್ಯಾಸ ತುಂಬ ಗಟ್ಟಿಯಾಗಿದ್ದರೆ ಈ ವ್ಯತ್ಯಾಸನೂ ಕಾಣಕ್ಕೆ ಶಕ್ತಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಕ್ಲಾಸಿಕಲ್ ಆರ್ಟ್ ಯಾವುದಾಗತ್ತೆ ಅಂದರೆ ರಸದೃಷ್ಟಿ ಯಾವುದಕ್ಕೆ ಹೆಚ್ಚಿರುತ್ತೋ ಅದು ಲಲಿತ ಕಲೆ ಅಷ್ಟೇ. ಸಿಂಪಲ್ ಡೆಫಿನಿಷನ್. ರಸದೃಷ್ಟಿನ ಬಿಡದೆ ನಾವು ಮಾಡ್ತೀವಿ ಅಂದರೆ ಅದು ನಾಟ್ಯವೇ ಖಂಡಿತ. ಯಾಕೆಂದರೆ ಈ ಪ್ರಸಂಗಗಳಿಗೆ ಇದು ಸಿದ್ಧ ಪಾತ್ರಗಳು, ನಮ್ಮ ಋಷಿ ಮುನಿಗಳ ರಚನೆಯಿಂದ ಬಂದಿರೋಂಥ ಈ ಸಿದ್ಧ ಪಾತ್ರಗಳಿಗೆ ಈ ಶಕ್ತಿ ಇದೆ, ರಸದೃಷ್ಟಿನಲ್ಲಿ ಏರೋವಂಥ ಶಕ್ತಿ ಇದೆ. ಈ ರಸದೃಷ್ಟಿನ ಬಿಡದೆ ಮಾಡ್ತೀವಿ ಅನ್ನೋದು ಅದು ಲಲಿತ ಕಲೆ ಅಂತ ಅನಿಸ್ಕೊಳ್ಳುತ್ತೆ. ಲಲಿತ ಕಲೆಗೆ ಸಾಧನೆ ಅನಿವಾರ್ಯ. ಅದು ಅಭ್ಯಾಸ ಕ್ರಮ ಎಷ್ಟು ಗಟ್ಟಿಯಾಗತ್ತೋ ಅಷ್ಟು ಅದು ಬಿಡ್ಲಿಕ್ಕಾಗತ್ತೆ. ಯಾಕೆಂದರೆ ಅಭ್ಯಾಸ ಕ್ರಮ ಇಲ್ಲಿ ಇದ್ದಾಗ ನಾವು ಬಿಡೋದು ಯಾವುದನ್ನು ಅಂತಲೇ ನಮ್ಗೆ ಗೊತ್ತಿರಲ್ಲ. ಸೊ ಬಿಡಬೇಕು ಅನ್ನೋಕ್ಕೆ ಒಂದಷ್ಟು ಕೈಪಿಡಿ ಇರಬೇಕಲ್ಲ, ಆ ಕೈಪಿಡಿನ ಗಟ್ಟಿ ಮಾಡೋದು ತುಂಬ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಅಲ್ಲ, ನಾನು ಇನ್ನೊಂದು ವಿಷಯ ಹೇಳಬೇಕಿತ್ತಾಗ, ಈಗ ಕಲಾವಿದರ ದೌರ್ಬಲ್ಯವನ್ನು ಔದಾಸೀನ್ಯವನ್ನು ಮಾತ್ರ ನಾನು ಹೇಳಿದ್ದು ಅಂತ ರೆಕಾರ್ಡ್ ಹೋಗೋದು ಬೇಡ ಅದರಲ್ಲಿ ಅನ್ನೋ ಕಾರಣಕ್ಕಾಗಿ ಮತ್ತೆ ಹೇಳೋದು. ಹೌದೌದು ಅಲ್ವಾ? ಇದು ಅದನ್ನು ಹೌದೌದೌದು ಅದನ್ನು ಸಾತ್ವಿಕಾಭಿನಯವನ್ನು ಹೆಚ್ಚು ನಮ್ಮ ಈ ಭರತನಾಟ್ಯದ ಹಾಗೆ ಪ್ರಕಟ ಮಾಡಲಿಕ್ಕೆ ಆಗದೇ ಇದ್ದ ಪಾತ್ರಗಳು ಅನೇಕ ಇವೆ ಯಕ್ಷಗಾನದಲ್ಲಿ. ನಾವು ಅದನ್ನು ಒಂದು ಹೆಚ್ಚು ಇದೆಯಲ್ಲ ಸರ್, ಭಾವ ಇದೆ ಅಲ್ಲ, ಭಾವ ಇದೆ ಅಲ್ಲ, ಅದೇನು ನಾನು ಹೇಳಲಿಕ್ಕೆ ಸಾತ್ವಿಕಾಭಿನಯ ಅಂತ ನೀವು ಬೇರೆ ಬೋರ್ಡ್ ಹಚ್ಕೊಂಡು ಬರುತ್ತೆ ಅಲ್ಲ ಅದೇ ಭಾವಗಳಿಂದ ಹೊರಗೆ ಹೋಗದೆ ಇದ್ರೆ ಸಾಕು ಅಂತ. ಅದೇ ನಮ್ಮಲ್ಲಿ ಆಹಾರ್ಯ ಇದೆ, ವಾಚಿಕ ಇದೆ, ನಮ್ಮಲ್ಲಿ ವೈಭವಕ್ಕೆ ಬೇಕು. ಇವರಿಗಾದ್ರೆ ಅದೆಲ್ಲ ಕಷ್ಟ. ಹೌದೌದು, ನಮಗೆ ತುಂಬಾ ಪ್ರಯೋಜನಗಳಿದೆ. ಅದನ್ನೇ ಹೇಳಲಿಕ್ಕೆ ಭಾವವನ್ನು ಹಿಡಿದಿಟ್ಕೊಂಡ್ಬಿಟ್ರೆ ಸಾತ್ವಿಕಾಭಿನಯ ಎಲ್ಲೆಲ್ಲಿ ಬೇಕೋ ಅದಲ್ಲಿ ಬಂದು ಹೋಗುತ್ತೆ. ಕೊಡೋದು ಬೇಡ. ಅದೀಗ ಕಣ್ಣ ಚಲನೆ ಮತ್ತೆ ಹುಬ್ಬಿನ ಚಲನೆ ಎಲ್ಲ ಒಂದು ಪ್ರಕಟಿಸಲಿಕ್ಕೆ ಆಗದೇ ಇದ್ದಂಥ ವೇಷಗಳು ತೆಂಕುತಿಟ್ಟಿನಲ್ಲಿದೆ ಈಗ ಇದೆ. ಹಾಗಿದ್ರೆ ಅದಕ್ಕೆ ಹೇಗೆ ಅಭಿನಯ ಕೇಳಿದ್ರೆ ಇವರು ಹೇಳಿದ ಹಾಗೆ ಒಟ್ಟಂದದಲ್ಲಿ ಭಾವವೇ ಅಭಿನಯ, ನಿಲುವುಗಳೇ ಅಭಿನಯ ಆಗಬೇಕು. ಈಗ ಮೊದಲನೇ ಮಾಡ್ತಾ ಇದ್ದದ್ದು ಎರಡು ಇದು ಶಲ್ಯ ಹಿಡ್ಕೊಂಡು ಹೀಗೆ ಮಾಡಿದ್ರು ಕೂಡ ಅದು ಸಾತ್ವಿಕವೇ. ಅಂದ್ರೆ ಭಾವ ಯಾರಿಗೆ ಅವನಿಗೆ ಆಗುತ್ತೋ ಇಲ್ಲೋ ಒಳಗಾಗ್ಲಿ, ಕೂತವನಿಗಾಗುತ್ತಲ್ಲ ಸಾಕು. ಹೌದೌದು. ಎಲ್ಲಿ ಕೆರಳಬೇಕು ಅಲ್ಲಿ ಕೆರಳುತ್ತಲ್ಲ, ಅಂದರೆ ಅವನಿಗೆ ಉದ್ದೀಪನ ಆಗುತ್ತಲ್ಲ, ಅದು ಸಾಕಾಗತ್ತೆ. ನಾವು ಭರತನಾಟ್ಯ ಅಥವಾ ಇನ್ನೊಂದು ಕೂಚಿಪುಡಿ ಅಷ್ಟು ಇದನ್ನು ಯೋಚಿಸುವುದು ಬೇಡ ಅಂತ. ನಮ್ಮಲ್ಲಿ ಬೇಕಾದಷ್ಟು ಸಮೃದ್ಧಿಯಾಗಿದೆ, ಯೂಸ್ ಮಾಡೋಣ, ಅದನ್ನು ಯೂಸ್ ಮಾಡೋಣ ಅಂತ ಪದೇ ಪದೇ ನೆನಪಿಸ್ಕೊಂಡು ಯೂಸ್ ಮಾಡೋಣ. ನನಗೆ 4 ಗಂಟೆ ಕುಣಿಲಿಕ್ಕೆ ಬರುತ್ತೆ ಅಂತ ಕುಣಿಯೋದು ಅಷ್ಟು ಯುಕ್ತವಲ್ಲ ಅಂತ. ಒಬ್ಬರನ್ನು ಒಬ್ಬರು ನೋಡಿ ಅನುಕರಣೆ ಮಾಡುವುದೇ ಹೆಚ್ಚಾಗಿದೆ ಹೊರತು ಭಾವವನ್ನು ಬಿಟ್ಟು ಬಿಡ್ತಾರೆ. ಮಂಟಪನವರು ಏನು ಮಾಡಿದ್ದಾರೆ ಹಾಗೆ ಮಾಡ್ತೇವೆ ಆಂಗಿಕವಾಗಿ ಅಲ್ಲ, ಆದರೆ ಭಾವ ಝೀರೋ.
ಸಾಮಗ್ರಿ ಏನು ಮಾಡಿದ್ದಾರೆ ಅದನ್ನು ನಾನು ಮಾಡ್ತೇನೆ. ಆದರೆ ಅವರು ಯಾವ ಭಾವದಲ್ಲಿ ಮಾಡಿದ್ದಾರೆ, ಯಾವ ಸಂದರ್ಭ ಎಂಬುದನ್ನು ನಾವು ಅದನ್ನು ಗುರುಮುಖೇನ ಒಂದು ಶಿಸ್ತಿಗೆ ತರಲೇಬೇಕಾಗ್ತದೆ. ಹೌದು ಹೌದು ಮುಖ್ಯ ಅಲ್ಲ. ಹೌದು ಹೌದು ಯೂಟ್ಯೂಬ್ ಅಲ್ಲಿ ಹೈಯೆಸ್ಟ್ ಲೈವ್ ಸಿಕ್ಕಿದ ಪರ್ಫಾರ್ಮೆನ್ಸ್ ಯಾರು ಮಾಡಿದ್ರು ಅನುಕರಣೆ ಮಾಡುವುದು ಅಲ್ಲ. ಅದಕ್ಕೆ ಈಗ ಕಲಾವಿದರು ಬೇಡ, ಅದಕ್ಕೆ 35,000 ವ್ಯೂ ಉಂಟಾ, ನಾನು ಅದೇ ಋತುಪರ್ಣನನ್ನು ಅನುಸರಿಸ್ತೇನೆ ಅಂತ ಅದು ಯಾರು ಮಾಡಿರ್ಲಿ. ಈಗಿನ ಕಲಾವಿದರು ಮಾತ್ರ ಅಲ್ಲ, ಹಿಂದಿನ ಕೆಲವು ಅನುಭವಗಳನ್ನು ಹೇಳ್ತೇನೆ. ಈ ಮಾನಿನಿ ಮಣಿಯೇ ಅಂತ ಒಂದು ಹೇಳುವ ಪದ್ಯಕ್ಕೆ ಕೈಯಲ್ಲಿ ಪ್ಲಾಸ್ಟಿಕ್ ಮಣಿ ಇಟ್ಕೊಂಡು ನಾವು ಮಾಡುವುದನ್ನು ನೋಡಿದ್ದೇವೆ. ಮಾನಿನಿ ಮಣಿಯೇ ಬಾರೆ, ಅದು ಅಮೂಲ್ಯವಾದಂತಹ ಒಂದು ನೀಲ ಗಗನ ಪದ್ಯ. ಸಾಹಿತ್ಯವಿರೋದಿಲ್ಲ, ಭಾಗವತ ನೀ ಅಂದ ಕೂಡಲೇ ಕೂತ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಇದು ನಮ್ಮ ಕಲಾವಿದರ ಅವಸ್ಥೆ. ಇದನ್ನೆಲ್ಲ ತಿದ್ದಬೇಕಾದರೆ ಒಂದು ಕಠಿಣವಾದ ಶಿಕ್ಷಣ ಬೇಕು. ಕಠಿಣವಾದ ನಾವು ಏನು ಮಾಡ್ತೇವೆ, ಈ ಇನ್ನೊಬ್ಬರು ಮಾಡೋದನ್ನು ನೋಡಿ ಮಾಡ್ತೇವೆ ಹೊರತು, ಕೈಕಾಲು ಹಂದಾಡ್ತದೆ ಹೊರತು ಮನಸ್ಸಿನೊಳಗೆ ಸಾತ್ವಿಕವಿಲ್ಲ, ಯಾವುದೂ ಇಲ್ಲ. ತಪ್ಪಿದ್ರೆ ಕ್ಷಮಿಸಿ. ನಮಸ್ಕಾರ. ಯಕ್ಷಗಾನದಲ್ಲಿ ಎಷ್ಟು ನಾಟ್ಯ ಮಾಡಬೇಕು ಹೇಳಿದರೆ 2 ಸಲ ನನಗೆ ಇದನ್ನು ಬಲಿಪರ್ ಹೇಳಿದರು. ನಾನು ಭರತನಾಟ್ಯ ಕಲಾವಿದೆಯಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಬಂದ ಸಮಯದಲ್ಲಿ ಅವರ ಇಂಟರ್ವ್ಯೂ ಮಾಡುವಾಗ, ನಿಮ್ಮ ಭರತನಾಟ್ಯದ ಎಲ್ಲ ತಂದು ಇಲ್ಲಿ ಹಾಕಬೇಡಿ ಅಂತ ಹೇಳಿದ್ದಾರೆ. ನನಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವರು. ನಾನು ಹೇಳಿದೆ, ಇಲ್ಲ ಗುರುಗಳೇ, ನಾನು ಅಧ್ಯಯನಾತ್ಮಕವಾಗಿ ಬಂದವಳಷ್ಟೇ. ಮತ್ತೊಂದು, ಭರತನ ನಾಟ್ಯಶಾಸ್ತ್ರವನ್ನು ನೋಡಿದರೆ ಸಮಗ್ರವಾಗಿ ಚತುರ್ವಿಧ ಅಭಿನಯಗಳು ಹೇಗಿರಬೇಕು ಅಂತಿದೆ. ಹಾಗೆ ಅಂತ ಹೇಳಿ ಈಗ ನಮ್ಮ ಮೇಡಮ್ ಶೋಭಾ ಅವರು ಹೇಳಿದ ಹಾಗೆಯೇ ಭರತ ಅಂದು ಏನನ್ನು ನೋಡಿ ಏನನ್ನು ದಾಖಲಿಸಿದ್ದಾನೋ ಅದೇ ಈಗ ಇಲ್ಲ ಅಲ್ವಾ. ಪದ್ಮಾ ಮೇಡಮ್ ಅವರು ರೀಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು ಈಗ ಇರೋದು. ಅಂದರೆ ರೀಕನ್ಸ್ಟ್ರಕ್ಷನ್ ಅದು ಈ ಕಲೆ ಅಲ್ಲ, ಅಂದರೆ ಅದು ಅವರ ಕಲ್ಪನೆ, ಅವರಿಗೆ ಏನು ಅರ್ಥ ಆಗಿದೆ ಅದನ್ನು ಸೌಂದರ್ಯಾತ್ಮಕವಾಗಿ ಕೊಟ್ಟಾಗ ಜನ ಒಪ್ಪಿಕೊಳ್ಳುತ್ತಾರೆ. ಈಗ ಭರತನ ನಾಟ್ಯಶಾಸ್ತ್ರದ ಆಧಾರದ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಪದ್ಮಾ ಮೇಡಮ್ ಹೇಳಿದ್ದು ಸರಿ, ಒಪ್ಪಿಕೊಂಡಿದ್ದೇವೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಹೇಳಿದರೆ ಅದಕ್ಕಿಂತ ಭಿನ್ನವಾಗಿ ಹೇಳಿದವರು ಒಬ್ಬರು ಇದ್ದಾರೆ, ಆದರೆ ಅದು ಅವನು ಒಪ್ಪಿಕೊಳ್ಳಿಲ್ಲ. ಯಾಕೆ ಹೇಳಿದರೆ ಅದಷ್ಟು ಸೌಂದರ್ಯಾತ್ಮಕವಾಗಿ ಬರಲಿಲ್ಲ, ಆ ಮಟ್ಟಕ್ಕೆ ಬರಲಿಲ್ಲ. ಒಂದು ಎರಡನೇದು, ಪದ್ಮಾ ಮೇಡಮ್ ಮಾಡುವಾಗ ಸಾಕ್ಷಾತ್ ನಾಟ್ಯ ಸರಸ್ವತಿಯೇ ಧರೆಗೆಳೆದು ಬಂದಾಗಿ ನಮಗೆ ಕಾಣ್ತದೆ. ಯಾಕಂದರೆ ಅವರು ಹೇಳೋದ್ರಲ್ಲಿ ಹೌದು ಇದು ಸರಿಯಾಗಿ ಹೇಳ್ತಾ ಇದ್ದಾರೆ, ಸರಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಅವ್ರು ಬಂದು ಸುಮ್ಮನೆ ನಿಂತರೆ ಸಾಕು, ಸಾಕ್ಷಾತ್ ದೇವಿ ಸರಸ್ವತಿಯೇ, 2 ಮಾತಿಲ್ಲ. ಈ ನಾಟ್ಯಶಾಸ್ತ್ರವನ್ನು ಆಧರಿಸಿ ಬಂದಿರುವಂಥ ಟೆಕ್ಸ್ಟನ್ನು ಓದಿಕೊಂಡು ಅದರ ಆಧಾರದಲ್ಲಿ ನಮಗೆ ಗೊತ್ತಿರುವ ಹಾಗೆ ಎಲ್ಲ ಕಥಕಳಿಯೋ ಕೂಚಿಪುಡಿಯೋ ಒಡಿಸ್ಸಿಯೋ ಎಲ್ಲವೂ ಬಂದಿರುವುದು. ಆದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಪ್ರತ್ಯೇಕತೆ ಉಂಟಲ್ವಾ. ಪ್ರತಿಯೊಂದು ಕಲೆಗೆ ನಾಟ್ಯಶಾಸ್ತ್ರವನ್ನು ಆಧರಿಸಿ ಕೂಚಿಪುಡಿ ಇದೆ, ನಾಟ್ಯಶಾಸ್ತ್ರದ ಮೂಲವನ್ನು ಆಧರಿಸಿ ಕಥಕಳಿ ಇದೆ. ಆದರೆ ಅವರೆಲ್ಲ ಮತ್ತೊಂದು ಉದ್ಗ್ರಂಥವನ್ನು ಕೂಡ ಆಶ್ರಯಿಸಿಕೊಂಡಿರ್ತಾರೆ. ಅಭಿನಯ ಚಂದ್ರಿಕಾ ಇರ್ಬೋದು ಒಡಿಸ್ಸಿಯಲ್ಲಿ, ಅಥವಾ ಹಸ್ತಲಕ್ಷಣ ದೀಪಿಕಾ ಇರ್ಬೋದು, ಅಭಿನಯ ದರ್ಪಣ ಇರ್ಬೋದು, ಇಂಥದ್ದೆಲ್ಲ ಆಶ್ರಯಿಸಿಕೊಂಡು ಮಾಡಿದ್ದಾರೆ. ಆದರೆ ನೃತ್ಯ ಪ್ರಕಾರಕ್ಕೆ ಎಷ್ಟು ನಾಟ್ಯ ಬೇಕು, ನಾಟ್ಯ ಪ್ರಕಾರದ ಕಲೆಗೆ ಎಷ್ಟು ನಾಟ್ಯ ಬೇಕು, ಇದನ್ನು ನಾವು ಗಮನಿಸಿಕೊಂಡು ಅಭಿನಯಿಸಬೇಕಾದದ್ದು ಒಂದು ಒಳ್ಳೆಯ ವಿಚಾರ ಅನ್ನಿಸ್ತದೆ. ಆಕಾಶಚಾರಿ, ಭೂಚಾರಿ, ಗ್ರೀವಾರೇಚಕ, ಕಣ್ಣಿನ ಅಭಿನಯ, ಇದು ಎಲ್ಲರಿಗೂ ಯಕ್ಷಗಾನ ಅಲ್ಲ, ಎಲ್ಲದಕ್ಕೂ ಸೇಮ್. ನೃತ್ಯ ಮಾಡುವ ಎಲ್ಲರೂ ಯಾರು ಇದ್ರು ಅವ್ರು ಕಲಿಬೇಕಾದದ್ದು ಅಂತ ನಾ ಹೇಳಿ. ಈಗ ಅದನ್ನು ಯಾಕೆ ಹೇಳ್ತೀನಿ ಅಂದರೆ, ನಾನು ಸಂಜೀವ ಸುವರ್ಣರ ನೃತ್ಯವನ್ನು ಸಂಪೂರ್ಣವಾಗಿ ಕಂಡಿದ್ದೇನೆ, ಕಲ್ತಿದ್ದೇನೆ. ಒಂದು. ಎರಡನೇದಾಗಿ ಭೂಚಾರಿ, ಆಕಾಶಚಾರಿ, ಗ್ರೀವಾರೇಚಕ, ಕಣ್ಣಿನ ಇದು ಮತ್ತು ಮುಖದ ವ್ಯಾಯಾಮ, ಎಲ್ಲದನ್ನು ಅಭಿನಯ ಹಸ್ತ ಎಲ್ಲದೂ ಕಲ್ತಿದ್ದೀನಿ. ಅದು ಕಲಿತ ಆಧಾರದ ಮೇಲೆ ನಾನು ಹೇಳ್ತೀನಿ, ಎಲ್ಲವೂ ನಮ್ಮ ನೃತ್ಯದಲ್ಲಿ ಇದೆ. ನಾವೇನೀಗ ಹೊಸ್ತು ಕಲಿತಾ ಇಲ್ಲ. ಉದಾಹರಣೆಗೆ ನಾನು ಮತ್ತು ಸುಂದರಿ ಸಂತಾನಮ್ ಅವರು ಜೊತೆಯಾಗಿ ನಳದಮಯಂತಿ ಮಾಡಿದಾಗ ಇಬ್ಬರು ಸೋಲು, ಅಂದರೆ ಇಬ್ಬರು ದ್ವಂದ್ವ ಇತ್ತು. ಹಾಂ, ಅವರು ಇದು ನಾನು ಹೇಳಿಕೊಟ್ಟದ್ದು ಅಥವಾ ನೀವು ನಂಗೆ ಹೇಳ್ಕೊಡೋದಾ ಕೇಳಿದರು. ಅಂದರೆ ಪರಿಣಾಮ ಯಕ್ಷಗಾನದವ್ರದ್ದು ಪರಿಣಾಮ ಅನ್ನುವ ಅರ್ಥದಲ್ಲಿ ಹೇಳಿದ್ದವ್ರು, ನನ್ನನ್ನೇನು ಹೊಗಳಿದ್ದಂತಲ್ಲ. ಯಕ್ಷಗಾನದವರಿಗೆ ಈ ಒಂದು ಸೂಕ್ಷ್ಮ ತುಂಬ ಇದೆ. ನಾನು ಇದನ್ನು ಯಾಕೆ ಹೇಳ್ತೀನಿ, ನಮ್ಮನ್ನೇ ನಾವು ಹೊಗಳ್ಕೊಳ್ಳೋದಕ್ಕೆ ಹೇಳಿದ್ದಲ್ಲ. ಸಾಧ್ಯ ಆದರೆ ಇದನ್ನು ನೋಡಿ, ಒಂದು 15 ದಿವಸದ ಕೋರ್ಸ್ ಮಾಡಿದ್ರಂತೂ ಸಿಕ್ಕಾಪಟ್ಟೆ ನೃತ್ಯದಲ್ಲಿ ಸೌಂದರ್ಯ ಬಂದು ಬಿದ್ದುಬಿಡುತ್ತೆ. ಕುಣಿತ ಅದೇ,
ಬಿಡ್ತಿಗೆ ಅದೇ. ಈಗ ನಾವು ಏನು ಮಾಡ್ತೀವಿ, ಘಾತವನ್ನೇ ಪ್ರಮಾಣ ಮಾಡ್ಕೊಂಡಿದ್ದೀವಿ, ಘಾತಕ್ಕೆ ಅವ್ರು ಸೇರಿಸ್ಕೊತಾ ಇದ್ದಾರೆ, ದೇಹದ ಉಳಿದ ಅಂಗವನ್ನು ಬಿಟ್ಟು ಬಿಡ್ತಿದ್ದೀವಿ. ಯಕ್ಷಗಾನದಲ್ಲಿ ಇವತ್ತು ಪ್ರಸಿದ್ಧರಾಗಿರುವ ನಾಟ್ಯ ಗುರುಗಳು ಅಂತ ಯಾರಿದ್ದಾರೆ, ಅವರಿಗೆ ಪ್ರತಿ ದಿವಸ ಗೌರವ ಸಂಭಾವನೆ ಕೊಟ್ಟು ಇದರಲ್ಲಿ ಭಾಗಿಯಾಗಲಿಕ್ಕೆ ಅವರು ಆಮಂತ್ರಿತರು. ಅಷ್ಟಾದ ಮೇಲೆ ಇದು ಅವರಿಗೆ ಹೋಗಬೇಕು, ಈ ಮೆಸೇಜ್, ಇಲ್ಲಿ ಹೇಳಿದ ಸಂದೇಶಗಳು ಅವರು ಒಳಗೊಳ್ಳುವ ಹಾಗೆ ಆಗಬೇಕೆಂಬ ಆಶಯದಿಂದ ಈ ಕಮ್ಮಟವನ್ನು ಆಯೋಜಿಸಿದ್ದು. ನಮ್ಮ ಕಡೆಯಿಂದ ಪ್ರಯತ್ನ ಆದ ಮೇಲೂ ಪ್ರತಿಕ್ರಿಯೆ ಹೀಗುಂಟು. ಇದು ಕಡಿಮೆ ಅಂತ ಹೇಳಿದ್ದಲ್ಲ, ಆದರೆ ಇಷ್ಟೇ ಇರುವುದು, ಇದು ವಾಸ್ತವ. ಅಷ್ಟೂ ತೆಂಕುಬಡಗಿನ ನಾಟ್ಯಗುರುಗಳನ್ನು ಕರೆದು, ಅಂದರೆ ಅವರ ವೃತ್ತಿ ಬಿಟ್ಟು ಬರಬೇಕು, ಆದ್ದರಿಂದ ಒಂದು ಗೌರವ ಸಂಭಾವನೆ ನಿರ್ದಿಷ್ಟವಾಗಿ ಕೊಡ್ತೇವೆ ಅಂತ ಹೇಳಿ ನಾವು ಅಟೆಂಪ್ಟ್ ಮಾಡಿದ್ದೇವೆ ಅಂತ. ನೀವು ಹೇಳಿದ್ದು ನಮಗೆ ಆಶೆ ಇದ್ದ ವಿಷಯವೇ. ಇದನ್ನು ಒಳಗೊಂಡು ಒಂದು ಟ್ರೈನಿಂಗ್ ಈ ಬೇಸಲ್ಲೇ ಮುಂದುವರಿಯುವ ಹಾಗೆ ಆಗಬೇಕೆಂಬ ಆಶಯದಿಂದ ಇದನ್ನಿಟ್ಟದ್ದು. ನಾನು ಕಾಮನ್ ಪರ್ಸ್ಪೆಕ್ಟಿವಲ್ಲಿ ಈ ಸಾತ್ವಿಕ ಅಭಿನಯವನ್ನು ಯಕ್ಷಗಾನದ ಕಲಾವಿದ ಗ್ರಹಿಸುವುದು ಹೇಗೆ ಗ್ರಹಿಸ್ತಾ ಇದ್ದಾನೆ ಎಂಬುದನ್ನು ಆಧರಿಸಿ ನಾನು ಹೇಳೋದು. ಒಂದು, ಸತ್ವರಜತಮ ಎಂಬ ತ್ರಿಗುಣಗಳಿಗೆ ಸಂಬಂಧಿಸಿ ಸಾತ್ವಿಕ ಅಭಿನಯವನ್ನಿಟ್ಟು ಸಾಮಾನ್ಯವಾಗಿ ಯಕ್ಷಗಾನ ಕಲಾವಿದ ಗ್ರಹಿಸ್ತಾ ಇದ್ದಾನೆ. ಸಾತ್ವಿಕ ಅಂದ್ರೇನು? ರಾಜಸ ತಾಮಸಕ್ಕಿಂತ ಭಿನ್ನವಾದ ಪಾತ್ರಗಳು ಮಾಡುವ ಅಭಿನಯ ಎಂಬ ಗ್ರಹಿಕೆಯೇ ಬಹುತೇಕ ಇರುವುದು. ಅಲ್ಲಲ್ಲ, ಇದೀಗ ಯಾಕೆ ಅಂದರೆ ಅವರು ಶಾಸ್ತ್ರೀಯವಾಗಿ ನಾಟ್ಯಶಾಸ್ತ್ರ ಅಧ್ಯಯನ ಮಾಡದಿದ್ದದರ ತೊರಕು. ಅವರು ಪ್ರವೃತ್ತರಾದ ಕ್ಷೇತ್ರದಲ್ಲಿ ಅವರು ಸಾತ್ವಿಕ ಅಭಿನಯವನ್ನು ಹೆಚ್ಚು ಕೇಳಲಿಲ್ಲ. 3 ಮೂರ್ತಿಗಳು 3 ಗುಣ ಇದನ್ನು ನಿತ್ಯ ಕೇಳ್ತಾ ಇದ್ದಾರೆ. 180 ಆಟದಲ್ಲಿ 100 ಆಟ ಕಟೀಲು ಮೇಳದ್ದು ದೇವಿ ಮಹಾತ್ಮೆ ಆಗ್ತದೆ. 3 ಮೂರ್ತಿಗಳ ಸೃಷ್ಟಿಯಿಂದ ಕತೆ ಪ್ರಾರಂಭ ಆಗ್ತದೆ. 3 ಗುಣಗಳ ಉಲ್ಲೇಖ ಪ್ರತಿನಿತ್ಯ ಆಗ್ತದೆ. ಅಲ್ಲ ಹಾಗಲ್ಲ, ನೀವು ಹೇಳುವುದು ಥಿಯರಿ ಸರ್, ಅಲ್ಲಲ್ಲ, ನಾನು ಅದೇ ಹೇಳುದು. ಈಗ ಅವರಿಗೆ ಗ್ರಹಿಕೆ ಹೇಗಾಗುತ್ತಾ ಉಂಟು ಅಂದರೆ, ಈಗ ನಾವು ತಿದ್ದಬೇಕಾದ ಅಲ್ಲಿಂದ ಅಂತ ನಾನು ಹೇಳ್ತಾ ಇರೋದು. ಸಾತ್ವಿಕ ಅಂದರೆ ಸತ್ವಗುಣೋಪೇತವಾದ ಪಾತ್ರಗಳು ಮಾತ್ರ ಮಾಡುವಂತಹ ಅಭಿನಯ ಅಲ್ಲ ಎಂಬಲ್ಲಿಂದ ಯಕ್ಷಗಾನಕ್ಕೊಂದು ಅರಿವನ್ನು ತರಬೇಕು. ಅದು ಆಗಬೇಕು ಅಂತಾದರೆ ಮೊದಲು ನಾವು ತಿಳಿಸಬೇಕಾದ್ದೇನೆಂದರೆ, ತಾಮಸ ಪಾತ್ರಗಳು ಸಾತ್ವಿಕ ಅಭಿನಯ ಮಾಡಲಿಕ್ಕೆ ಆಗುತ್ತದೆ ಅಂತ ನಾವು ಬಾಯ್ದೆರೆಯಾಗಿ ಹೇಳಬೇಕು. ಹೌದು ಹೌದು, ಅದು ಹೇಳದಿದ್ರೆ ಗೊತ್ತಾಗುವುದಿಲ್ಲ. ಚೆನ್ನಾಗಾದ್ರೆ ಅದು ಸಾತ್ವಿಕ ಅಭಿನಯ ಅಂತ ಅಷ್ಟೇ. ಈಗ ಪರಮ ತಾಮಸ ಪಾತ್ರಗಳು ರಾವಣನು, ಕುಂಭಕರ್ಣನು, ಹಿರಣ್ಯಕಶಿಪು, ಹಿರಣ್ಯಾಕ್ಷನೋ ಸಾತ್ವಿಕ ಅಭಿನಯ ಮಾಡಿದರೆ ಅದು ತಪ್ಪಲ್ಲ. ತಲ್ಲೀನತೆ ತಾದಾತ್ಮ್ಯವೇ ಅಪರಾಧ ಎಂಬಲ್ಲಿಯ ತನಕ ಅಭಿಮತಗಳುಂಟು. ಈಗ ಅದು ಅತಿರೇಕ ಎಲ್ಲಿ ಹೋಗ್ತದೆ ಅಂದರೆ, ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲುತ್ತೇನೆ ಅಂತ ಎತ್ತಿದಾಗ ನೀನು ತಾದಾತ್ಮ್ಯ ಹೊಂದಿದ್ರು ಕಡಿಬೇಡುವ ಎಂಬಲ್ಲಿಯ ತನಕ ವಾದಗಳು ಬರ್ತದೆ. ಆಗ ಯಾವುದು ಹದ ಅಂತ ನಾವು ಗುರುತಿಸಬೇಕಾದ ಆ ಬಾರ್ಡ್ರನ್ನು, ಯಾವುದು ತಾದಾತ್ಮ್ಯಕ್ಕೆ ಎಲ್ಲಿಯ ತನಕ ಹೋಗುವುದು ಹದ, ಯಾವುದನ್ನು ದಾಟುವುದು ವಿಷಮ ಅಂತ ನಾವು ಗ್ರಹಿಸಬೇಕಾದ್ದು. ಅದನ್ನು ಕಲಾವಿದರು ತಿಳಿಯಬೇಕಾದ್ದು ಅವರು ಸಾತ್ವಿಕ ಅಭಿನಯ ಮಾಡುವಲ್ಲಿ ತುಂಬ ಮುಖ್ಯ ಅಂತ ನನಗೆ ಕಂಡದ್ದು. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಾರಿಫೈ ಮಾಡಲಿಕ್ಕೇ ಈ ಶಾಸ್ತ್ರದ ಬಲ ತುಂಬ ಒದಗಿ ಬರುತ್ತೆ ಅನಿಸುತ್ತೆ. ಇಂಥ ಚರ್ಚೆಗಳಿಗೆ ತುಂಬ ಕ್ಲಾರಿಟಿ ಇದೆ ಶಾಸ್ತ್ರದಲ್ಲಿ. ಇದೇನು ದೊಡ್ಡ ರಿಸಾಲ್ವ್ ಮಾಡೋಕ್ಕಾಗದೇ ಇರೋವಂಥ ಸಮಸ್ಯೆ ಅಂತ ಏನೂ ಇಲ್ಲ. ತುಂಬ ಸಿಂಪಲ್ಲಾಗಿ ಒಂದು ಕ್ಲಾರಿಟಿ ಇಟ್ಕೊಂಡ್ರೆ ಖಂಡಿತ ಆಗುತ್ತೆ. ಇದನ್ನು ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ತಾರೆ. ನಿರ್ಲಿಪ್ತವಾದ ಒಂದು ಪಾತ್ರ ಪ್ರವೇಶ ಅದು. ಆ ನಿರ್ಲಿಪ್ತತೆ ಎಲ್ಲಿ ಬರುತ್ತೆ ಅಂದರೆ, ಅಹಂಕಾರ ಕ್ಷೀಣವಾದಾಗ, ನಮ್ಮ ಅಹಂಕಾರನ ನಾವು ಕುಗ್ಗಿಸ್ಕೊಂಡು ಅದನ್ನು ಇಲ್ಲದಂತೆ ಮಾಡಿಕೊಂಡಾಗ, ಅಭಿನವ್ ಗುಪ್ತಾ ಹೇಳ್ತಾನೆ, ಇದು ನಮ್ಮ ಕಾಮ ಕ್ರೋಧಗಳು ಅಥವಾ ಈ 3 ಸ್ತರದಲ್ಲಿ ಇದಿರುತ್ತೆ. ಅಜ್ಞಾನ ಅಂತ, ಇದು ವೇದಾಂತದ ಒಂದು ನಿಲುವು. ಅಜ್ಞಾನನ ಹೋಗ್ಲಿಕ್ಕೆ ನಮಗೆ ಆಗೋದಿಲ್ಲ. ಈವನ್ ಕಲಾ ಪ್ರಕಾರದಲ್ಲಿ ನಾವು ತೊಡಗಿಸ್ಕೊಂಡಾಗ ಇಂಟೆನ್ಸ್ ಫೀಲಿಂಗಲ್ಲಿ ಅಜ್ಞಾನ ಹೋಗೋದಿಲ್ಲ. ಯಾಕೆ ಅಂದರೆ ನಾನು ಬ್ರಹ್ಮಸ್ವರೂಪ ಅಂತ ನಮಗೆ ಜ್ಞಾತವಾಗೋದಿಲ್ಲ ನಾವು ಪಾತ್ರ ಪ್ರವೇಶ ಮಾಡಿದ್ರೆ ಕೂಡ. ಬಟ್ ಆ ಕ್ಷಣದಲ್ಲಿ ನಮ್ಮ ತಾತ್ಕಾಲಿಕವಾದ ಕಾಮ ಮತ್ತು
ಇದು ಕ್ರೋಧಗಳು ಇವೆಲ್ಲ ಏನಿರುತ್ತೆ ನಮ್ಮ ಪರ್ಸ್ನಲ್ ಭಾವಗಳು, ಇಟ್ ವಿಲ್ ಗೋ ಇಂಟು ಸಪ್ರೆಷನ್ ಆರ್ ಇಟ್ ವಿಲ್ ಗೋ ಇಂಟು ಒಂಥರ ಡಿಸಲ್ಯೂಷನ್ ಆಗಿದೆಯೇನೋ ಹಾಗೆ. ಯಾಕೆಂದರೆ ಒಂದು ಪಾತ್ರದ ಸತ್ವವನ್ನು ನಾವು ಆವಾಹನೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಇದು ಇಲ್ಲಿ ಬಂದು ನನ್ನತನ ಅನ್ನೋದು ಇದ್ದೇ ಇದೆ, ಕಾನ್ಷಿಯಸ್ ಆಗಿ ನಾವು ಅದನ್ನು ಸ್ವೀಕರಿಸ್ತಾ ಇದ್ದೀವಿ. ಅದಕ್ಕೆ ನಾನು ಇವತ್ತು ಇದರಲ್ಲಿ ಕೂಡ ಹೇಳಿದೆ, ನಾವು ಕೃಷ್ಣನ ಹಾಗೆ ಆಗಬೇಕು ಅಂತ. ಕೃಷ್ಣನಿಗೆ ಎಲ್ಲ ಲೀಲೆ ಅಂದರೆ ಅವನು ಎಲ್ಲ ಪಾತ್ರಧಾರಿ ಆದ್ರೇನು ಅವನು ಸೂತ್ರಧಾರಿ ಅಂತ ಅವನಿಗೆ ಗೊತ್ತಿದೆ. ಅವನು ಸೂತ್ರಧಾರಿ ಅಂತ ಗೊತ್ತಿರೋದ್ರಿಂದ ಅವನು ಯಾವ ಪಾತ್ರಧಾರಿಯಾಗಿ ಅವನು ಹೋಗಿ ಸೇರಿಕೊಂಡ್ರೇನೋ ಅವನು ಮೀರಿ ಇರ್ತಾನೆ ಅಂತ. ಈ ಮೀರೋದು ಅನ್ನೋದೇ ನಮಗೆ ಬೇಕಾಗಿರೋವಂಥದ್ದು. ಯಾವ ಪಾತ್ರ ಪ್ರವೇಶ ಮಾಡಿದ್ರೇನು, ಸಂಪೂರ್ಣ ಪಾತ್ರ ಪ್ರವೇಶ ಮಾಡಿದ್ರೇನು ನಾವು ಅದು ಕಾನ್ಷಿಯಸ್ ಆಗಿ ಮಾಡಿರ್ತೇವೆ. ಹಾಗಾಗಿ ಅದನ್ನು ಮೀರ್ಲಿಕ್ಕೆ ಸಾಧ್ಯ ಇದೆ. ವೆನ್ ವಿ ಆರ್ ಅಬವ್ ಆ್ಯಂಡ್ ಬಿಯಾಂಡ್ ಈವನ್ ದ ಕ್ಯಾರೆಕ್ಟರ್, ನಮಗೆ ವಿಕ್ಟಿಮ್ ಫೀಲಿಂಗ್ ಖಂಡಿತ ಬರೋದಿಲ್ಲ. ವಿ ವಿಲ್ ನೆವರ್ ಬಿ ವಿಕ್ಟಿಮೈಸ್ಡ್ ಬೈ ಎನಿ ಕ್ಯಾರೆಕ್ಟರ್. ಇದು ತುಂಬ ಸ್ಪಷ್ಟವಾದ ಒಂದು ನಿಲುವು. ಒಂದು ಎಲ್ಲ ಕಲಾವಿದರಿಗೆ ಈ ಅನುಭವದಲ್ಲಿ ಎಲ್ಲೋ ಒಂದು ಕಡೆ ಇದು ಗೋಚರವೂ ಆಗಿರುತ್ತೆ. ಅದು ನಾವು ಪ್ರತ್ಯಭಿಜ್ಞ ಮಾಡಿಕೊಂಡು ತಿಳ್ಕೊಬೇಕಷ್ಟೇ, ನಮಗೆ ಗೊತ್ತಾಗಿರುತ್ತೆ. ಹೌದು, ಯಾರು ನಿಜವಾದ ಅಭಿನಯ ಮಾಡಿರ್ತಾರೆ ಅವ್ರಿಗಿದು ಬಂದೇ ಬಂದಿರುತ್ತೆ, ಅವರ ಪ್ರಜ್ಞೆಗೆ ಬಂದೇ ಬಂದಿರುತ್ತೆ. ಹಾಗೆ ಹೇಳಿದ್ದೇನೆ ಎಂಬುದಕ್ಕೆ ಕೇಳುವುದಲ್ಲ, ಗೊತ್ತಾಯ್ತು. ಎಲ್ಲಿಯೋ ಸನ್ನಿವೇಶದಲ್ಲಿ ಈ ಪ್ರಶ್ನೆ ಬಂದ ಖಂಡಿತ ಉತ್ತರ ಕೊಡ್ತಾ ನಾನೊಂದು ವಾಕ್ಯ ಹೇಳಿದ್ದಂದ್ರೆ, ಕೂಗಬಹುದೋ ಎಷ್ಟು ಅಂತ ಕೇಳಿದ್ದಕ್ಕೆ, ನಾನೇ ಕೂಗುವುದನ್ನು ನಾನು ಎಲ್ಲಿಯ ತನಕ ಆನಂದಿಸಬಹುದೋ ಅಷ್ಟು ಕೂಗಬಹುದು ಅಂತ. ಕರೆಕ್ಟ್, ಹೌದು. ಒಳಗಿನ ಕಾನ್ಷಿಯಸ್ನೆಸ್ ಅಲ್ಲಿ ನಾನು ಅಳುವುದನ್ನು ನಾನು ಆನಂದಿಸುವ ಹಂತದ ತನಕ ನಾನು ಅಳಬಹುದು. ಆ ಆನಂದಿಸುವ ನಾನು ಎಲ್ಲಿ ಮರ್ಜ್ ಆಗ್ತೇನೆ ಅಲ್ಲಿ ಸ್ಟಾಪ್ ಮಾಡಬೇಕು. ಹೌದು ಹೌದು. ಆ ಪ್ರತ್ಯೇಕತೆ ನಾವು ಕಳ್ಕೊಳ್ಬಾರ್ದು. ನಾವು ಏನು ಮಾಡ್ತಾ ಇದ್ದೇವೆ, ಅವರು ಎಚ್ಚರ ಅಂತ ಅದೇ ಎಚ್ಚರವೇ ಔಚಿತ್ಯಕ್ಕೆ ಮೂಲ ಖಂಡಿತ ಜಾಗೃತಿ. ಹೌದು ಹೌದು. ನಮಸ್ಕಾರ. ನನ್ನ ಒಂದು ಅನಿಸಿಕೆಯನ್ನು ಹೇಳಿ ಒಂದು ಪ್ರಶ್ನೆ ಮಂಟಪರಲ್ಲಿ. ಮೊದಲು ನನ್ನ ಅನಿಸಿಕೆಯನ್ನು ಹೇಳ್ತೀನಿ, ಆಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳ್ತೀನಿ. ನನ್ನ ಅನಿಸಿಕೆ ಏನಂದರೆ, ಈ ಸಾತ್ವಿಕ ಅಭಿನಯ ಬರುವುದು ಹೇಗೆ, ಅದನ್ನು ಎಲ್ಲಿಗೆ ನಿಲ್ಲಿಸಬೇಕು ಇತ್ಯಾದಿಗಳನ್ನು ಒಂದು ಕಲಾವಿದ ಹೇಗೆ ಅಭ್ಯಾಸ ಮಾಡಬಹುದು ಎನ್ನುವುದಕ್ಕೆ ಅವನು ಒಂದು ಕಾವ್ಯವನ್ನು ಅನುಭವಿಸ್ತಾ ಹೋದರೆ ಅವನಿಗೆ ಅದು ಬರುತ್ತೇನೋ ಅಂತ ನನ್ನದೊಂದು ಇದು. ಉದಾಹರಣೆಗೆ ಈಗ ಕುಮಾರವ್ಯಾಸ ಭಾರತ ಆದ್ಯಂತವಾಗಿ ಓದುವಾಗ ಅದು ಅನುಭವಿಸ್ತಾ ಓದಬೇಕಾತ. ಅದನ್ನು ಎಲ್ಲಿಯೋ ವಾದ ಮಾಡೋದಕ್ಕೋ ಇಲ್ಲಿ ಹೀಗಿದೆ ಹಾಗಿದೆ ಅದಲ್ಲ. ಲಲನೆ ಸುಳಿವಡೆದು ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಎಂದೊರಲೆ ಹಂಗಿಗನು ತಾನೆಂದ ಅಂತ ಆ ಕೃಷ್ಣ ಹೇಳುವ ಭಾವ ಏನು ಅಂತ ಅವನಿಗೆ ಅರ್ಥ ಆಗ್ತಾ ಬಂದರೆ ಅವನು ಅದನ್ನು ರಂಗದಲ್ಲೂ ತರಬಲ್ಲವ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಆ ಒಂದು ಲಿಮಿಟ್ ನೀವು ಹೇಳಿದ್ರಲ್ವಾ, ಒಂದು ತಾದಾತ್ಮ್ಯತೆ ಎಷ್ಟು, ಮತ್ತು ಅದು ಕೂಡ ಅಲ್ಲಿ ಅರ್ಥ ಆಗುತ್ತೆ. ಅದು ನಿರಂತರ ಕಾವ್ಯಾಭ್ಯಾಸದಿಂದ ಆ ಒಂದು ಸುಲಭವಾದ ದಾರಿ ಅಂತ ನನ್ನದೊಂದು ಅನಿಸಿಕೆ. ಆಮೇಲೆ ನನ್ನ ಪ್ರಶ್ನೆ ಇರೋದು ಮಂಟಪರಲ್ಲಿ. ಈ ಮಂಟಪರೇ ನೀವು ಅಭಿನಯವನ್ನು ಹೇಳೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರಿ. ಆದರೂ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈಗ ಒಂದು ಶೃಂಗಾರ ಮಾಡ್ಕೋತಾ ಇದ್ದಾಳೆ ಒಬ್ಬಳು, ತಲೆ ಬಾಚ್ಕೋತಾಳೆ. ನಾನು ಮಾಡುವ ಅಭಿನಯವೂ ಹಣಿಗೆಯನ್ನು ಹಾಕಿ ಎಳೆಯೋದೆ. ಆಸರಣ್ಣವರು ಅಷ್ಟೇ, ಇವರು ಅಷ್ಟೇ, ಅವರು ಅಷ್ಟೇ. ಅದಕ್ಕೊಂದು ಜೀವಂತ ಕೊಡುವುದು ಹೇಗೆ? ನಾನು ಹಣೆಗೆ ಬೊಟ್ಟಿಟ್ಕೊಳ್ಳೋದು ಹೀಗೇನೆ, ಅವ್ರು ಇಟ್ಕೊಳ್ಳೋದು ಹಾಗೆ, ಅವ್ರು ಇಟ್ಕೊಳ್ಳೋದು ಹಾಗೇನೆ. ಅದಕ್ಕೊಂದು ಜೀವಂತಿಕೆಯನ್ನು ಕೊಡುವುದು ಹೇಗೆ ಆ ಅಭಿನಯಕ್ಕೆ? ನಾನು ಮನುಷ್ಯರ ಮನಸ್ಸುಗಳನ್ನು ಗಮನಿಸ್ತೀನಿ ಪ್ರತ್ಯೇಕವಾಗಿ. ನಾನು ಹಗಲಿನಲ್ಲೂ ಕೂಡ ಪ್ರತ್ಯೇಕವಾಗಿ ಆ ವ್ಯಕ್ತಿಯನ್ನು ಕಾಣ್ತೀನಿ. ಇದು ಒಂದು ಸಾಕ್ಷಿಯಾಗಿ ನಾನು ನೋಡೋದಲ್ಲ, ಅದು ನಾನು ಅವನ ಪ್ರತಿನಿಧಿಯಾಗಿ ಅವನ ಒಳಗೊಂದು ಆ ಭಾವಗಳನ್ನು, ನಾನು ಅಂಗಡಿ ಬರುವ ಕಸ್ಟಮರನ್ನು ಕೂಡ ಹಾಗೇ ನೋಡ್ತೀನಿ. ಮನುಷ್ಯನಲ್ಲಿ ಇರಬಹುದಾದಂಥ ಕೆಲವು ದೌರ್ಬಲ್ಯಗಳನ್ನು ಗಮನಿಸ್ತೀನಿ. ಹಾಗಂತ ಅವನಿಗೆ ದೌರ್ಬಲ್ಯಗಳನ್ನು ಹೇಳಿ ನಾನೇನು ಇದು ಮಾಡ್ತಾ ಇಲ್ಲ. ನನ್ನ ತಿಳುವಳಿಕೆಗೆ ನಾನು ಮನುಷ್ಯನ ಮನಸ್ಸುಗಳನ್ನು ಗಮನಿಸ್ತೀನಿ. ಬಸ್ಸಲ್ಲಿ ಹೋಗುವಾಗ ಇರ್ಬೋದು, ಅಂಗಡಿಯಲ್ಲಿರ್ಬೋದು, ಇವಾಗಲೂ ಇಲ್ಲಿ ಬಂದ ಮೇಲೂ ಯಾರ್ಯಾರು ಹೇಗೆ ಏನೇನು ಅಂತ ಗಮನಿಸ್ತೀನಿ. ಈ ಗಮನಿಸುವಿಕೆ ಅನ್ನೋದೊಂದು ಲೋಕವನ್ನು ಗಮನಿಸ್ತಾ ಇದ್ದಾಗ
ನಾವು ಒಂದು ಹುಡುಗಿ ಹೆಂಗೆ ತಲೆ ಬಚ್ಚಲು ಅಂತೇಳಿ ಹೋಗಿ ನೋಡ್ಕೊಂಡು ಕಲ್ತ್ಕೊಂಡು ಮಾಡಿದ್ದಲ್ಲ. ತಲೆ ಬಾಚುವುದು ಅಂದರೆ ಹೇಗೆ? ಸ್ನಾನ ಮಾಡಿರ್ತಾಳೆ, ಜಿಡುಕು ಕಟ್ಟಿರುತ್ತೆ. ಈಗ ಉದಾಹರಣೆಗೆ ನಾನೇ ಸ್ನಾನ ಮಾಡಿದ್ರು ಅದು ನಮ್ಮ ಬೆಂಗಳೂರಿನ ಕ್ರಮ. ಇದೆಲ್ಲ ಈಗ ಹೇಳಬೇಕಾದ್ದಲ್ಲ, ಆದರೆ ಎಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಅನ್ನೋದು ಕೇಳಿದ್ದು. ಈಗ ಅದು ಇಷ್ಟು ದೊಡ್ಡ ಕೂದಲಿರುತ್ತೆ, ಬೇರೆಯವ್ರ ಥರ ಸಲೂನಿಗೆ ಹೋಗಿ ಪುರ್ಸೊತ್ತಿಲ್ಲದೆ ಉಳಿಸ್ಕೊಂಡಿರುತ್ತೆ, ಸ್ನಾನ ಮಾಡುವಾಗ ಜಿಡ್ಕಾಗತ್ತೆ. ಅವಾಗೇನು ಆ ಬಾಚಣಿಗೆಯಲ್ಲೂ ದೊಡ್ಡ ಹಲ್ಲಿಂದ ಮೊದಲು ಬಾಚ್ಕೊಂಡು ಸಣ್ಣ ಹಲ್ಲಿಂದ ಮೊದಲು ಅಡೆ ಬಾಚ್ಕೋತೀವಿ. ಇದು ಯಾರು ಹೇಳಿಕೊಡ್ತಾರಾ? ಇಲ್ಲ. ಹಾಗೆ ಕನ್ನಡಿ ಮುಂದೆ ಕೂತಾಗ ನಿಂತಾಗ ಯಾವ ಹೆಣ್ಣಿರಲಿ ಯಾವ ಗಂಡಿರಲಿ ಏನು ಮಾಡ್ತಾರೆ? ವಾಸುದೇವ ರಂಗಭಟ್ರು ಬೇರೆ ಅಲ್ಲ, ಮಂಟಪರು ಬೇರೆ ಅಲ್ಲ, ಇನ್ನೊಬ್ಬರು ಬೇರೆ ಅಲ್ಲ. ಒಂದು ಸರಿ ನೋಡ್ಕೋತೀವಿ, ಅದು ಸರಿಯೇ ಇರುತ್ತೆ, ಮತ್ತು ಅದನ್ನು ಹಾಳು ಮಾಡಿ ಮತ್ತೆ ಸರಿ ಮಾಡಿ ನೋಡ್ತೀವಿ. ಅಂದರೆ ಇದರಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ, ಒಬ್ಬೊಬ್ಬರದ್ದು ಒಂದೊಂದು ಇರುತ್ತೆ. ಜಿಡುಕ್ಕಿರುತ್ತೆ, ಆ ಕೂದಲನ್ನು ಹೀಗೆ ಮಾಡೋದೇ ಒಂದು ಜೀವ ಬಂದ್ಬಿಡುತ್ತೆ. ಅಂದರೆ ಒಂದು 2 ಸಾರಿ ಮಾಡುವಾಗ ಕೇಶಬಂಧ ಮಾಡಿ ಅಲ್ಲಿ ಅಷ್ಟು ಮಾಡುವಾಗ ಕಣ್ಣು ಸಣ್ಣ ಆಗುತ್ತೆ, ಬಾಯಿ ಕಷ್ಟ ಆಗುತ್ತೆ, ಒಂದು ಹೆಜ್ಜೆ ಈಚೆಗೆ ಬಂದಿರುತ್ತೆ. ಜಿಡುಕ ಅಂದರೆ ಏನಿರುತ್ತೆ? ಮಂಡೆ ಕುಟ್ಟಿ ತಾಯಿ ಬಾಚೋದು ನೋಡೋದಿಲ್ವ? ಇದನ್ನೆಲ್ಲ ಪ್ರತ್ಯೇಕವಾಗಿ ನಾವು ನೋಡೋದಿಲ್ಲ, ಸೂಕ್ಷ್ಮಗಳು ಅಲ್ಲೆಲ್ಲ ಗ್ರಹಿಸ್ತಾ ಹೋಗ್ತೀವಿ. ಅದು ಈಗ ಯಕ್ಷಗಾನದಲ್ಲಿ ಇದೊಂದು ಪದ್ಯ ಇತ್ತು ಮರೆ, ಅದೆಲ್ಲ ಎಂತ ಕಣ್ಕೊಂಬಪ್ಪ ಅಂತ ಹೋಗೋದಲ್ಲ. ಅದು ಬದುಕಿನಲ್ಲಿ ಹಾಸು ಹಕ್ಕಾಗಿ ಹೋಗುವಂಥದ್ದು. ಆಮೇಲೆ ಆ ಕೂದಲನ್ನ ಏನು ಮಾಡ್ತೀವಿ? ಅದೇನು ಈಗಿನ ಮಕ್ಕಳಿಗೇನು ಅರ್ಥ ಆಗೋಲ್ಲ. ಕಾಲು ಬೆರಳಲ್ಲಿ ಸುತ್ಕೋತೀವಿ, ಅದನ್ನು ಹಿಂಗೆ ತೆಗಿತೀವಿ. ಇನ್ನೂ ಮಂತ್ರೆ ಅಂತ ಪಾತ್ರ ಮಾಡೋದಾದ್ರೆ ಅದನ್ನು ಒಂದು ಹೇನನ್ನು ಹೊರಿತೀವಿ. ಅದೇ ಈಗ ಒಳ್ಳೆ ನಾಯಿಕೆ ಮಾಡೋದಾದ್ರೆ ಅದನ್ನು ಮಾಡೋದಿಲ್ಲ, ಔಚಿತ್ಯ ಮತ್ತೆ ಬರುತ್ತೆ. ಪಾತ್ರದ ಸಾತ್ವಿಕತೆಯನ್ನು ಉದ್ವಿಗ್ನಗೊಳಿಸುವುದಕ್ಕೆ ಈ ಎಲ್ಲ ಸಂಚಾರಿಗಳು ಎಲ್ಲ ಇರುತ್ತಲ್ಲ, ಇದು ತುಂಬ ಕೆಲಸ ಮಾಡುತ್ತೆ. ಸಾತ್ವಿಕಾಭಿನಯ ಅಂತ ನೇರವಾಗಿ ಪ್ರಿಂಟೌಟ್ ಕೊಡೋಕ್ಕಾಗಲ್ಲ. ಸಾತ್ವಿಕಾಭಿನಯ ನಿಮಗೆ ಗಮನಿಸಬೇಕು ಅಂತಿದ್ದರೆ ಇವ್ರು ನೀವು ಹೇಳಿದ ಬೇಬಿಚಾರ ಭಾವ ಯಾವುದ್ಯಾವುದೋ ಇತ್ತಲ್ಲ, ಸಂಚಾರಿಗಳನ್ನೆಲ್ಲ ತಂದರೆ ಮಾತ್ರ ಅದು ಅದ್ಭುತವಾಗಿ ಕಟ್ಟಿಕೊಡಲ್ಪಡುತ್ತದೆ. ಈ ಗಮನವನ್ನು ಒಬ್ಬ ಕಲಾವಿದ ಇಟ್ಕೊಂಡ್ರೆ, ಈಗ ನಾನು ಪುನಃ ಮತ್ತೆ ಪಡ್ರೆಯವ್ರನ್ನ ನಾನು ಇದು ಮಾಡ್ತಾಯಿಲ್ಲ, ನಾನು ಮೆಚ್ಚಿದ ಕಲಾವಿದ, ಅದು ಬಿಟ್ಟಾಕಿ ಅದನ್ನು ಬಿಟ್ಟು ನಾನು ಹೇಳೋದು ಪಾಯಿಂಟೌಟ್ ಮಾಡೋದು ಏನಂದರೆ, ಆ 4 ಸಾರಿ ಆ ಅಭಿನಯ ಮಾಡುವಾಗ ಆ ಭಾವವನ್ನು ಮಾಡಿದರೆ 4 ಸಾರಿ ಮಾಡಬೇಕಾಗಿಲ್ಲ, 2 ಸಾರಿ ಸಾಕಾಗುತ್ತೆ. ಅವರಿಗೆ ಜನರಿಗೆ 20 ಸಾರಿ ಮಾಡಿದ ಅನುಭವ ಸಿಗುತ್ತೆ, ಮತ್ತೊಂದು ಹೊಸ ಕಲ್ಪನೆ ಸಿಗುತ್ತೆ ಅಂತ ನಾನು ಹೇಳೋದು. ಶೃಂಗಾರ ಅಂದರೆ ಬರೀ ಅಲಂಕಾರ ಅಲ್ಲ, ಹೃದಯದಿಂದ ಒಳಗಿನಿಂದ ಬರುವುದು ಶೃಂಗಾರ. ಅದರಲ್ಲಿ ಆವಾಗಷ್ಟೇ ನಾವೆಲ್ಲ ಹೇಳಿದ್ದೇವೆ, ಶೃಂಗಾರದಲ್ಲಿ ಎಲ್ಲ ಭಾವಗಳನ್ನು ಪ್ರಕಟಿಸಬಹುದಾದಂಥ ವಿಷಯಗಳಿದೆ. ಈ ದೃಷ್ಟಿಯಿಂದ ಅಂದರೆ ಸಾತ್ವಿಕಾಭಿನಯವನ್ನು ಹೀಗೆ ಪ್ರಕಟಿಸ್ಬೋದು. ನೇರವಾಗಿ ಸಾತ್ವಿಕಾಭಿನಯ ಅಂದರೆ ಅವ್ರು ಹೇಳ್ದಂಗೆ ಅಳೋದೋ ಮತ್ತೊಂದೋ ಅಷ್ಟೇ ಆಗುತ್ತೆ, ಆದರೆ ಅಳುವಲ್ಲೂ ಕೂಡ ವ್ಯತ್ಯಾಸಗಳಿರುತ್ತೆ. ಶಂಭು ಹೆಗಡೆ ಅವರು ದುಷ್ಟಬುದ್ಧಿಯ ಪ್ರವೇಶದ ಕ್ರಮವನ್ನು, ಹೌದು, ಅದು ಅವರು ದುಷ್ಟಬುದ್ಧಿಯ ಪ್ರವೇಶವನ್ನು ಹೇಗೆ ಮಾಡ್ತಾಯಿದ್ರು ಅಂತ, ಮುಂದೆ ಕಟುಕರು ಬರ್ತಾರಲ್ಲ ಪ್ರಸಂಗದಲ್ಲಿ, ಅದೇ ಕಟುಕರು ಕೆಂಪು ತೆರೆಯನ್ನು ಹಿಡ್ಕೊಂಡು ನಿಲ್ತಿದ್ರಂತೆ. ಇವರು ಕತ್ತಿಯ ತುದಿಯನ್ನು ಮಾತ್ರ ಮೊದಲು ತೋರಿಸೋದು. ಆ ಕೆಂಪು ತೆರೆಯನ್ನು ನಿಧಾನಕ್ಕೆ ಇಳಿಸುವಾಗ ಇವ್ರ ಮುಖ ತೋರ್ತಾ ಬರುತ್ತೆ. ಅಂದರೆ ಇಡೀ ಸಭೆಯಲ್ಲಿ ಒಂದು ಭಯದ ಕಂಪನ. ಅದು ಸಾತ್ವಿಕವೇ. ಭಾವ ಪ್ರಕಟಣೆಗೆ ಕಣ್ಣನ್ನೋ ಮುಖವನ್ನೋ ಮುಖದ ವಿವಿಧ ಭಾಗಗಳನ್ನು ಅದನ್ನು ಬಳಸಿಕೊಳ್ಳುವಲ್ಲಿ ಒಂದು ಪರಿಮಿತಿ ಉಂಟು ಯಕ್ಷಗಾನದ ಸ್ವರೂಪದಲ್ಲಿ, ಆಯಿತಾ? ಅದನ್ನು ಇಟ್ಟುಕೊಂಡು ಅದನ್ನು ಮೈಲ್ಡ್ ಮಾಡಿ ನಾವು ಯಾವುದನ್ನು ಬ್ರೈಟ್ ಮಾಡಬಹುದು ಅಂತ ಈ ಕಲೆಗೆ ಅನ್ವಯಿಸಿ ನಾವು ನೋಡಬೇಕಾಗ್ತದೆ. ಈಗ ಮೇಡಮ್ ಆಗ ಹೇಳಿದರು ಪದ್ಮಾ ಸುಬ್ರಹ್ಮಣ್ಯಂ, ಅದನ್ನು ನನಗೆ ಅದು ಕೇಳುವಾಗ ಏನು ಅನ್ನಿಸಿತು ಅಂದರೆ, ವಾಲ್ಮೀಕಿ ಯಾವತ್ತೋ ರಾಮಾಯಣ ಬರೆದಿದ್ದಾನೆ, ಥೌಸಂಡ್ಸ್ ಆಫ್ ರಾಮಾಯಣಸ್ ಬಂದಿದೆ. ಯಾವ ಕಾಲಘಟ್ಟದಲ್ಲಿ ಆ ರಾಮಾಯಣಗಳು ಪುನರ್ರಚಿತವಾಗಿದೆಯೋ ಅಥವಾ ರಾಮಾಯಣಕ್ಕೆ ವ್ಯಾಖ್ಯಾನ ಬಂದಿದೋ ಆ ವ್ಯಾಖ್ಯಾನದಲ್ಲಿ ಆ ಕಾಲಘಟ್ಟದ ಜೀವನ ಉಂಟು. ನಾವು ಏನು ಮಾಡ್ತೇವೆ ಅಂದರೆ, ಮಹಾಕಾವ್ಯಗಳಿರಲಿ ಶಾಸ್ತ್ರಗಳಿರಲಿ ಅದನ್ನು ಅನ್ವಯಿಸುವುದು ಹೇಗೆ ಅಂತ ಕಾಲಾನುಕಾಲಕ್ಕೆ ಪರಿಶೀಲನೆ ಮಾಡ್ತಾ ಇರ್ತೇವೆ. ಪದ್ಮಾ ಸುಬ್ರಹ್ಮಣ್ಯವರು ಮಾಡಿದ ಮಹತ್ ಕಾರ್ಯ ಅದು ಅಂತ ನನ್ನ ಭಾವ. ಈ ಕಾಲಘಟ್ಟಕ್ಕೆ ನಾಟ್ಯಶಾಸ್ತ್ರದ ಅನ್ವಯಿಕತೆ, ಅಪ್ಲಿಕೇಬಿಲಿಟಿ ಹೇಗೆ ಅಂತ ಅವರು ಒಂದು ಪುನರ್ಶೋಧನೆ ಮಾಡಿ ಅದನ್ನು ಪ್ರಸ್ತುತಪಡಿಸಿದರು.
ಈಗ ನಾನೀಗ ಪದ್ಮಸುಬ್ರಹ್ಮಣ್ಯ ಒಟ್ಟಿಗೆ ನಮ್ಮ ಅಟೆಂಪ್ಟನ್ನು ಕಂಪೇರ್ ಮಾಡೋದಲ್ಲ, ಅಥವಾ ನಾವು ತೊಡಗಿದ್ದು ಅದೇ ಪ್ರಯತ್ನದಲ್ಲಿ ಅದನ್ನೇ ಅನುಸರಿಸ್ತಾ ಆ ಶಾಸ್ತ್ರವನ್ನು ಅನ್ವಯಿಕವಾಗಿ ಯಕ್ಷಗಾನಕ್ಕೆ ಹೇಗೆ ಅಪ್ಲಿಕೇಬಲ್ ಮಾಡಬಹುದು ಅಂತ ಒಂದು ಪುನರ್ಶೋಧನೆಯ ಪ್ರವೃತ್ತಿ. ಆದ್ದರಿಂದ ಅದಕ್ಕೆ ಈಗ ಇದ್ದ ಸ್ವರೂಪವನ್ನು ಗ್ರಹಿಸ್ತಾ ಮಾಡಬೇಕಾದ ಪರಿಷ್ಕಾರ ಹೇಳಬೇಕಾದ ಅನಿವಾರ್ಯ ಅಂತ ನನ್ನ ಅನಿಸಿಕೆ. ಭೀಮನನ್ನು ರಾಜಸವಾಗಿ ನಾವು ಗುರುತಿಸ್ತೇವೆ. ಪಂಚಪಾಂಡವರಲ್ಲಿ ಒಬ್ಬನಾದರೂ ಸಹ ಧೀರೋದ್ಧತ ನಾಯಕ. ಅವನು ಒಳಗೆ ರೋಷ ಉಂಟು, ಯಾವಾಗಲೂ ನೋಡುವಾಗಲೂ ನನ್ನ ಅಣ್ಣ ಇಲ್ಲಿದ್ರೆ ಇವ್ರನ್ನ ಕೊಂದು ಬಿಡ್ತಿದ್ದೆ, ಹೊಡಿತಿದ್ದೆ ಅಂತ. ಆ ಕೋಪವನ್ನು ತೋರಿಸಲಿಕ್ಕೆ ಕೆಂಪು ಬಣ್ಣ ಹಾಕ್ತೇವೆ. ಆ ತೋರಿಸುವಂತಹ ಬಣ್ಣ ಅದರಲ್ಲಿ ಆಹಾರ್ಯದಲ್ಲಿ ಅದು ಸಾತ್ವಿಕ. ಅಲ್ಲಿ ಭೀಮ ಅವನನ್ನು ರಾಜಸ ಮಾಡಿದರು ಅಂತ ಅದರಲ್ಲಿ ಸಾತ್ವಿಕ ಗುಣವೇ ತೋರಿಸುವಂತಹ ಬಣ್ಣ ಅದು ರಾಜಸ ಬಣ್ಣ ಅಷ್ಟೇ. ಯಾಕಂದರೆ ಅವನಲ್ಲಿ ಇರುವಂಥದ್ದು ಧೀರೋದ್ಧತ ನಾಯಕ. ಆ ಕೋಪ ಒಂದೊಂದು ಅದರ ವ್ಯತ್ಯಾಸ, ಸಾತ್ವಿಕಾಭಿನಯ ಮತ್ತು ಸತ್ವಗುಣ ಎರಡರಲ್ಲಿ ವ್ಯತ್ಯಾಸ ಉಂಟು ಅಂತ. ಸಾತ್ವಿಕಾಭಿನಯ ಎನ್ನುವುದು ರಾಜಸದಲ್ಲಿಯೂ ಇರ್ತದೆ, ತಾಮಸ ಗುಣದಲ್ಲೂ ಇರ್ತದೆ. ಆ ರೀತಿ ಡಿಫ್ರೆನ್ಸಿಯೇಷನ್ ಅಲ್ಲ ಅದು ಸಾತ್ವಿಕ, ಅದು ಅಭಿನಯದ ಡಿಫ್ರೆನ್ಸಿಯೇಷನ್. ಹಾಗಾಗಿ ಭೀಮನಲ್ಲಿ ಕೆಂಪು ಬಣ್ಣ ಅಂತ ಹಾಕುವುದು ಭೀಮನ ಸ್ವರೂಪವನ್ನು ಕಾಣಿಸಲಿಕ್ಕೆ, ಭೀಮನ ಮನದೊಳಗಿನ ಏನು ನೋವು ಉಂಟು ಅದನ್ನು ತೋರಿಸಲಿಕ್ಕೆ, ಅವ ಕೋಪದಲ್ಲಿರತಕ್ಕಂತಹ ಒಬ್ಬ ವ್ಯಕ್ತಿ ಅಂತ. ಹಾಗಾಗಿ ಧರ್ಮರಾಯನಿಗೆ ಒಳ್ಳೆಯ ಬಣ್ಣ ಹಾಕ್ತಾರೆ, ಅರ್ಜುನನಿಗೂ ನಕಲು ಸಹೋದರಿಗೆ ಹಾಕ್ತಾರೆ, ಭೀಮನಿಗೂ ಕೆಂಪು ಹಾಕ್ತಾರೆ. ಭೀಮ ದೇವರು ಅವರು ಕೆಂಪು ಬಣ್ಣ ಹಾಕಿಕೊಂಡು ಹೋಗೋದು ಏನು ಅಂತ ಪ್ರಶ್ನೆ ಬರ್ತದೆ. ಹಾಗಲ್ಲ, ಅವನಲ್ಲಿರುವಂತಹ ಸ್ವರೂಪವನ್ನು ತೋರಿಸಲಿಕ್ಕೆ. ಹಾಗಾಗಿ ಭೀಮದೇವರು ಬೈದರೆ ನಮ್ಮಲ್ಲಿ ದೇವರು ಅಂತ ಅವರನ್ನು ನಾವು ಹನುಮ ಭೀಮ ಮಧ್ವ ಅಂತ ಕಲ್ಪಿಸುವಾಗ ದೇವರು ಅಂತ. ಭೀಮದೇವರು ಬೈಯುವಾಗ ಅಟ್ಟಹಾಸ ಹಾಕಿಕೊಂಡು ಬೈದರು, ಅದು ಅವರ ಗುಣ, ಸಾತ್ವಿಕ ಗುಣ, ವಿನಃ ಅವರು ಕೆಟ್ಟವರಲ್ಲ. ಈ ಕಲ್ಪನೆ ಇದು ಸಾತ್ವಿಕಾಭಿನಯ ಮತ್ತು ಸತ್ವಗುಣದಲ್ಲಿರುವಂತಹ ವ್ಯತ್ಯಾಸ ಅಂತ. ಇದನ್ನು ಜನರಿಗೆ ಹೇಳದೇ ಇದ್ದರೆ ಅದು ನಿನ್ನೆ ತೆಗಿಬೇಕಿತ್ತು. ಗಣೇಶರು ಅದನ್ನು ತುಂಬ ಚೆನ್ನಾಗಿ ಹೇಳ್ತಿದ್ರು, ಅದು ನಾನು ಏನೋ ಮರೆತು ಬಿಟ್ಟೆ. ಆಗ ಅದನ್ನು ಕಲಾವಿದರಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗ್ತದೆ. ಸೊ ರಜಸ್ಸು ತಮಸ್ಸನ್ನು ಮೀರಿದಾಗ್ಲೇ ರಜಸ್ ತಮಸ್ಸನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ. ಇದನ್ನೇ ಡಿಫ್ರೆನ್ಸ್ ಅನ್ನೋದು, ನಾವು ವಿಕ್ಟಿಮೈಸ್ ಆಗೋಕ್ಕೆ ಅದನ್ನು ಮೀರೋದು ಅಂತ. ಸೊ ಸತ್ವೋದ್ರೇಕ ಅಂತ ಶಾಸ್ತ್ರದಲ್ಲಿ ಅಭಿನವ್ ಗುಪ್ತಾ ಇದನ್ನು ಗುರುತಿಸಬೇಕಾದ್ರೆ ಈ ಸ್ಥಿತಿನ ಕಾನ್ಷಿಯಸ್ನೆಸ್ ಆಫ್ ಆರ್ಟ್ ಎಲ್ಲಿ ಆಗುತ್ತೆ ಅಂದರೆ ಸತ್ವಗುಣದ ಹೈಯೆಸ್ಟ್ ಪೀಕಲ್ಲಿ ಆಗತ್ತೆ ಅಂತ ಅಭಿನವ್ ಗುಪ್ತಾ ಅದನ್ನು ಹೇಳ್ತಾನೆ. ಹಾಗಾಗಿ ರಜಸ್ಸು ತಮಸ್ಸು ಹಾಗೂ ಸತ್ವಗುಣ ಮೂರನ್ನು ಅಭಿನಯದಲ್ಲಿ ತೋರಿಸ್ಲಿಕ್ಕೆ ಖಂಡಿತ ಸಾಧ್ಯ ಆಗೋದೇ ಸತ್ವಗುಣದಲ್ಲಿ. ಸೊ ವ್ಯಾಪಾರ ನಡೀತಾ ಇರೋದೇ ಸತ್ವಗುಣದಲ್ಲಿ ಅನ್ನೋದು ನಿಸ್ಸಂಶಯ. ಅದನ್ನು ನಾವು ಖಂಡಿತ ಅದನ್ನು ಅರ್ಥ ಮಾಡ್ಕೊಂಡು ಈ ಬಣ್ಣದ ವಿಷಯದ ಬಗ್ಗೆ ನಾನು ಹೇಳಿದ್ದು ಅದು ನಾನು ಬಡಗಿಗೆ ಸಂಬಂಧಿಸಿ ಹೇಳ್ತಾ ಇರುವಂಥದ್ದು. ಅದು ಹೀಗೆ ಅಂತ ಅದು ಅಲ್ಲಿಂದ ಇಲ್ಲಿಗೆ ಅನ್ವಯ ಆಗಬೇಕು ಅಂತ ಅಲ್ಲ, ಸಾಂದರ್ಭಿಕವಾಗಿ ನೆನಪಾಗಿದ್ದ ಕೇಳಿದ್ದು. ಆ್ಯಕ್ಚುಲಿ ಬಡಗಿನಲ್ಲಿ ಮೊದಲು ಸಾಲ್ವನನ್ನು ರಾಕ್ಷಸ ವೇಷವನ್ನು ಮಾಡ್ತಿದ್ರಂತೆ. ಶಂಭು ಹೆಗಡೆಯವರು ಅದನ್ನು ಬದಲಾಯಿಸಿದರು ಕಿರೀಟ ವೇಷವನ್ನಾಗಿ ಅಂತ. ಒಂದು ಶಕ್ತ ಕಲಾವಿದ ಬಂದರೆ ಪಾತ್ರದ ಬಣ್ಣವನ್ನು ಬದಲಾಯಿಸಿ ಅದನ್ನು ಸ್ಥಾಪನೆ ಆಗುವಾಗ ಮಾಡ್ತಾನೆ. ಅದು ಕಲಾವಿದನ ಶಕ್ತಿಯ ಮೇಲೆ ನಿಲ್ಲುತ್ತೆ ಅಂತ ನನ್ನ. ಶಂಭು ಹೆಗ್ಡೆ ಅವರಿಗೆ ಅದರಲ್ಲಿ ಬಹಳ ಚಂದದ ಹಾಡುಗಳು, ಈ ಪಾಪ ಈ ಬಣ್ಣ ದೇಶದವರಿಗೆ ಅದೆಲ್ಲ ಮಾಡಿ ತೋರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಶಂಭು ಹೆಗ್ಡೆ ಅವರದ್ದನ್ನು ಕಿರೀಟ ಕಟ್ಟಿಕೊಂಡು ಚೆನ್ನಾಗಿ ಮಾಡಿದ್ದಾರೆ, ಅದು ಬೇರೆ. ಅದರಿಂದ ಏನಾಯಿತು, ಬಡಗಿನಲ್ಲಿ ಬಣ್ಣದ ವೇಷದ ಪರಂಪರೆ ಅಳಿದು ಹೋಯಿತು, ತೆಂಕಿನಲ್ಲಿ ಅದು ಉಳಿದಿದೆ ಇವತ್ತಿಗೂ. ರಾವಣವಧೆಯಲ್ಲಿ ಶೇಣಿಯವರ ರಾವಣ ಆಗುವಾಗ ಮಂಡೋದರಿಯಲ್ಲಿ ಮಾತಾಡಿ ಅವರು ನಾಟಕೀಯವಾಗಿ ಬದಲಿಸಿದರು. ಅದಕ್ಕಿಂತ ಪೂರ್ವದಲ್ಲಿದ್ದದ್ದು ಕೇಸರತಟ್ಟಿಯ ರಾವಣನೇ, ನಮ್ಗೆ ಗೊತ್ತಿದ್ದ. ಈಗ ಏನಾಯಿತು ಅಂದರೆ ನಾಟಕೀಯ ಮಾಡಲಿಕ್ಕೆ ಅನುಕೂಲ. ನಾಟಕೀಯ ಅಂದರೆ ನಾವು ಹೇಳುದು ಗೊತ್ತಿರ್ಬೋದು, ನೋಡಿರ್ಬೋದು, ನಾಟಕದ ಹೆಚ್ಚು ಪ್ರಭಾವ ಇದ್ದ ಕಿರೀಟಗಳು, ವೇಷ ಸ್ವರೂಪ ರಚನೆ, ಬಣ್ಣ ಅಂದರೆ ಇಷ್ಟು ದೊಡ್ಡ ಕಿರೀಟ ಇಟ್ಟು ಅದರಲ್ಲಿ ಬರೀಲಿಕ್ಕೆ ಗಂಟೆಗಟ್ಟಲೆ ಟೈಮ್ ಬೇಕು ಅದಕ್ಕೆ. ಇದೇನಾಯಿತು ಅಂದರೆ ಶೇಣಿಯವರನ್ನು ಅನುಸರಿಸುವುದು ವೇಷ ಧಾರಣೆಯ ದೃಷ್ಟಿಯಿಂದ ಸುಲಭ ಅಂತಾಯಿತು, ಮಾಡುವುದಕ್ಕದು ಕಷ್ಟ. ಆದರೆ ತೆಂಕಿನಲ್ಲಿ ಒಂದು ಒಳ್ಳೆಯದೇನು ಅಂದರೆ ಮಾತುಗಾರರು ಕಸುಬುದಾರರು ಏಕಕಾಲದಲ್ಲಿ ಹೇರಳವಾಗಿದ್ದರಿಂದ ಈಗ ಅದು ಎರಡೂ ಟ್ರೆಡಿಷನ್ ಉಳ್ಕೊಂಡಿದೆ. ಬಣ್ಣದ್ದು ಪೂರ್ತಿ ಹೋಗಿದೆ ಅಂತ ಆಗಲಿಲ್ಲ, ಎಲ್ಲ ನಾಟಕೀಯವೇ ಅಂತಲೇ. ರಾವಣವಧೆ ಅಂದರೆ ನಾಟಕೀಯ ಅಂತ ಆಗಲಿಲ್ಲ. ಮಾತುಗಾರರಿದ್ದ ಮೇಳದಲ್ಲಿ ನಾಟಕೀಯ ರಾವಣ ಬರ್ತಾನೆ,
ವೇಷಧಾರಿಗಳಿದ್ದ ಮೇಳದಲ್ಲಿ ಬಣ್ಣದ ರಾವಣನು ಬರ್ತಾನೆ. ಈಗಲೂ ಇನ್ನೂ ಪರಿಷ್ಕಾರ ಆಗಿದೆ. ಏನಾಗಿದೆ ಅಂದರೆ ಮಾತಿನ ಭಾಗಕ್ಕೆ, ಮಂಡೋದರಿ ಸಂವಾದದ ಭಾಗಕ್ಕೆ ನಾಟಕೀಯ ಬಂದು ಯುದ್ಧಕ್ಕೆ ನಿಲ್ಲುವಾಗ ಬಣ್ಣ ಬರಲಿಕ್ಕೆ ತೊಡಗಿದೆ. ಎರಡೆರಡು ಸರಿ. ಒಂದು ಅಡಾಪ್ಟ್, ಒಂದು ಹೊಸ ಅಂಶ, ವೇಷ ಸ್ವರೂಪದ ಬದಲಾವಣೆ, ಒಂದು ಕಲೆ ಒಳಗೊಳ್ತಾ ಇರುವ ಒಂದು ಸರಿ ತಪ್ಪುಗಳಿಗೆ ಹೇಳಿದ್ದಲ್ಲ, ಅದು ಅಡಾಪ್ಟಬಿಲಿಟಿ ಹೇಗೆ ಆಗ್ತಾ ಒಳಗಿನಲ್ಲಿ ತುಂಬಾ ಆಗಿದೆ. ಯಾಕೆಂದ್ರೆ ಮಾರುವಿ ಹೆಬ್ಬಾರ್ ಅವರು ನಾಟಕದ ಪಚ್ಚೆ ಅಂಗಿ ಹಾಕ್ಕೊಂಡು ಬಂದದ್ರಿಂದ ಹನುಮಂತನ ವೇಷವೇ ಒಂದು ಹೊರಟೋಗಿದೆ. ಬಡಗಿನಲ್ಲಿ ಇಲ್ಲವೇ ಇಲ್ಲ. ತೆಂಕಿನಲ್ಲಿ ಹಾಗೆ ಸುಳಿ ಹಾಕಿ ಬರೀತಾರೋ ಅದೇ ರೀತಿಯಲ್ಲಿ ಇತ್ತು. ಇಂಥ ಬದಲಾವಣೆಗಳನ್ನು ನಾನು ಹೇಳುವುದು, ಬದಲಾವಣೆ ಬೇಕು, ಯಕ್ಷಗಾನಕ್ಕೆ ಶಿಸ್ತು ಬೇಕು. ಯಕ್ಷಗಾನದ ಯಾವ ರೂಪವನ್ನು ಕೆಡಿಸದೆ ಸಾತ್ವಿಕ ಅಭಿನಯವನ್ನು ಇನ್ನಷ್ಟು ಹೆಚ್ಚಿಗೆ ಸಂಪನ್ನಗೊಳಿಸಿ, ಮಾತಿಗೆ ಸ್ವಲ್ಪ ಕಡಿವಾಣ ಹಾಕಿ, ಹಿಮ್ಮೇಳದವರಿಗೆ ಸ್ವಲ್ಪ ಬುದ್ಧಿ ಹೇಳಿ, ಈ ಲೈಟಿಂಗಿನವರಿಗೆ ಸ್ವಲ್ಪ ಲೈಟ್ ಕಡಿಮೆ ಮಾಡಿಸಿ, ಈ ರೀತಿಯ ವ್ಯವಸ್ಥೆಗಳು ತೆಂಕಿಗೂ ಆಗಬೇಕು, ಬಡಗಿಗೂ ಆಗಬೇಕು. ವಿಶ್ವಣ್ಣವರ ಮಾತಿನಲ್ಲಿ ಆವಾಗ ಒಂದು ಉದಾಹರಣೆ ಕಂಡಿದ್ದೀರಿ ನೀವು. ರಾಮನ ಮಾತನ್ನು ಕೇಳ್ತಾ ಕೇಳ್ತಾ ಭರತನ ಕಣ್ಣಿನಲ್ಲಿ ನೀರು ಬರಬೇಕು ಅನ್ನುವ ಏನೋ ಅಲ್ವಾ, ಅಷ್ಟು ಪರಿಣಾಮಕಾರಿ. ಈಗ ನಾನು ಆ ವಿಷಯಕ್ಕೆ ಬರ್ತೇನೆ. ಈ ವಾಚಿಕದಲ್ಲಿ ಸಾತ್ವಿಕ ಅಭಿನಯ ಹೇಗೆ ನಾಳೆ ಉಂಟ? ಸರಿ 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 ನನಗೊಂದು ಕಾಣುವಂಥದ್ದು, ಅದು ಸಹ ಗಣೇಶರಲ್ಲಿ ಹೇಳಬೇಕಿತ್ತು, ಮರ್ತೋಯ್ತು ನನಗೆ. ಸಾತ್ವಿಕ ಅಭಿನಯವನ್ನು ಇಟ್ಟುಕೊಂಡು ಚತುರಭಿನಯ ಅಂತ ಹೇಳೋದಕ್ಕಿಂತ ಮೂರೇ ಅಭಿನಯ ಹೇಳಿ ಸಾತ್ವಿಕ ಅಭಿನಯ ಅದರೊಳಗೆ ಅಂತರ್ಗತ ಆದಂಥ ಒಂದು ಮಹತ್ ಅಭಿನಯ ಅಂತ ಇಟ್ಟುಕೊಂಡ್ರೆ ನಮ್ಮ ಯಕ್ಷಗಾನದವರಿಗೆ ಅರ್ಥ ಆದೀತು. ಆಹಾರ್ಯದಲ್ಲಿ ಸಾತ್ವಿಕ, ಅದೇ ರೀತಿಯಾಗಿ ವಾಚಿಕದಲ್ಲಿ ಸಾತ್ವಿಕ, ಅದೇ ರೀತಿಯಾಗಿ ಆಂಗಿಕದಲ್ಲಿ ಸಾತ್ವಿಕ. ಯಾಕೆ ಹೇಳಿದ್ರೆ ಯಕ್ಷಗಾನದಲ್ಲಿ ರಾಮ ಆದವ ಹೆಚ್ಚು ಕುಣಿಲಿಕ್ಕಿಲ್ಲ, ಧರ್ಮರಾಯ ಹಾಕಿದವ ಹೆಚ್ಚು ಕುಣಿಲಿಕ್ಕಿಲ್ಲ, ನಳ ಆದವ ಹೆಚ್ಚು ಕುಣಿಲಿಕ್ಕಿಲ್ಲ, ಅಭಿಮನ್ಯು ಸಿಕ್ಕಾಪಟ್ಟೆ ಕುಣಿಬೇಕು. ಹಾಗಾಗಿ ಆಂಗಿಕದಲ್ಲೂ ಸಾತ್ವಿಕ. ಹೌದು ಹೌದು. ಹಾಗೆ ಆಹಾರ್ಯದಲ್ಲಿಯೂ ನಾವು ಲೆಕ್ಕ ಹಾಕಿದರೆ ದೇವೇಂದ್ರನ ಇದಕ್ಕೆ ಹಸಿರು, ಅದೇ ರೀತಿಯಾಗಿ ಬೇರೆ ಒಬ್ಬ ರಾಜಸ ಬಣ್ಣ ಆದರೆ ಅದು ಕೆಂಪಿರ್ತದೆ, ಅದು ರಾಕ್ಷಸ ಬಣ್ಣ ಆದರೆ ಕಪ್ಪಿರ್ತದೆ. ಅದೇ ವೇಷಭೂಷಣಗಳು, ಈ ರೀತಿಯಾಗಿ ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಅದು ಆಹಾರ್ಯದಲ್ಲಿ ಸಾತ್ವಿಕ. ಆ ಮೂರು ಸಾತ್ವಿಕ, ಅದಕ್ಕೆ ರಾಜ ತರ ಬರ್ತಾನೆ ಅಂತ ಹೇಳ್ತಾನಲ್ಲ ಭರತ, ಭರತ ಹೇಳಿರೋದು ಅದೇನೆ. ಯೂಟ್ಯೂಬ್ನಲ್ಲಿ ಒಬ್ಬರ ಭಾಷಣ ಕೇಳಿದೆ. ಒಬ್ಬರು ಕಲಾವಿದರು ರಾವಣನನ್ನು ರಾಮನನ್ನಾಗಿ ಚಿತ್ರಿಸಿದ್ದಾರೆ, ಬಹಳ ಸಂತೋಷವಾಯಿತು. ಹಾಗಾದರೆ ರಾಮನನ್ನು ರಾವಣನಾಗಿ ಚಿತ್ರಿಸಬಹುದೇ? ಕೃಷ್ಣನನ್ನು ರಾವಣನ ಅಲ್ಲ, ತುಂಬ ಹೊಗಳಿದ್ದಾರೆ ಅವರು. ಅದನ್ನು ಚಿತ್ರಿಸಬಹುದೇ? ಏನು ಮಾತಾಡ್ತಾರೆ? ಒಳ್ಳೆ ತಲೆ ಇದ್ದವರೇ ಮಾತಾಡಿದ್ದು, ನಮ್ಮಾಗೆ ತಲೆ ಇಲ್ಲದವರು ಮಾತಾಡಿದಲ್ಲ. ರಾವಣನನ್ನು ರಾಮನ ಸ್ಥಾನಕ್ಕೆ ತಂದು ನಿಲ್ಲಿಸಿದವರು, ಎಂಥ ಮೆಚ್ಚುಗೆ! ಹಾಗಾದರೆ ರಾಮ ಕೃಷ್ಣನನ್ನು ರಾವಣ ಸ್ಥಾನಕ್ಕೆ ನಿಲ್ಲಿಸಲಿಕ್ಕೆ ಆಗ್ತದೆಯೇ? ಯೂಟ್ಯೂಬ್ ನೋಡುವುದೇ ಒಂದು ದೊಡ್ಡ ತಪ್ಪು. ಯಾಕೆ ಹೇಳಿದರೆ ಇವತ್ತು ರಂಗಸ್ಥಳಕ್ಕೆ ಬಂದು ಕುಣಿತಾನವ ಒಬ್ಬ ಸ್ತ್ರೀವೇಷ, ನಾಟ್ಯ ಮಯೂರಿ ಅಂತ ಬಿರುದು ಕೊಟ್ಟಾಯ್ತು ಅವರಿಗೆ. ನಾಟ್ಯ ಸರಸ್ವತಿ, ನಾಟ್ಯ ಶಾರದೆ ಅಂತ. ಶಾರದೆ ಕುಣಿದದ್ದು ಎಲ್ಲಿ ನಾನು ಪುರಾಣದಲ್ಲಿ ನೋಡಲಿಲ್ಲ ಮರ ಹೇಳಿದರು. ಸಾತ್ವಿಕಾಭಿನಯ ಕಮ್ಮಟ, ಕಾಕಮಯೂರಿ. ಸಾತ್ವಿಕಾಭಿನಯ ಕಮ್ಮಟದ ಪ್ರಧಾನ ಲಕ್ಷ್ಯ ರಾವಣನನ್ನು ರಾಮನಾಗಿಸುವುದೂ ಅಲ್ಲ, ಕೆಟ್ಟ ರಾವಣನನ್ನು ಒಳ್ಳೆ ರಾವಣಾಗಿಸುವುದೂ ಅಲ್ಲ, ರಾವಣನನ್ನು ಸರಿಯಾದ ರಾವಣನಾಗಿಸುವುದು ಅಂತ ನಾನು. ಆದ್ದರಿಂದ ರಾವಣನನ್ನು ರಾವಣನೇ ಆಗುವಾಗ ಇನ್ನೇನು ಕಾಣದ ಹಾಗೆ ರಾವಣನಿಗೆ ಬಾಧಕ ಆದದ್ದನ್ನು ನಿವಾರಿಸಿದರೆ ಅವರು ಹಾಗೆ ಹೇಳಿದ ಹಾಗೆ ರಾವಣನೇ ಕಾಣ್ತಾನೆ ಮತ್ತೆ.